ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಕನ್ನಡ ಸಾಹಿತ್ಯ ಪರಿಷತ್ ಚಿಂತಾಮಣಿ ವತಿಯಿಂದ ಮೊರಾರ್ಜಿ ವಸತಿ ಶಾಲೆ ಮಸ್ತೇನಹಳ್ಳಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ. ಪ್ರಬಂಧ ಸ್ಪರ್ಧೆಗಳು ವಿದ್ಯಾರ್ಥಿಗಳ ಬರವಣಿಗೆಯ ಕೌಶಲ್ಯಗಳನ್ನು, ವಿಮರ್ಶಾತ್ಮಕ ಚಿಂತನೆಯನ್ನು ಮತ್ತು ಸೃಜನಶೀಲತೆಯನ್ನು ಬೆಳೆಸುತ್ತದೆ ಎಂದು ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಹಾಗೂ ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಆರ್. ಮಂಜುನಾಥ್ ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿಯ ಶ್ರೀ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ, ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ವಿಷಯದ ಬಗ್ಗೆ ಆಳವಾದ ಜ್ಞಾನ ಹೆಚ್ಚುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಸ್ಪರ್ಧಾತ್ಮಕ ವಾತಾವರಣ ಉಂಟಾಗುತ್ತದೆ. ಹೆಚ್ಚು ಕನ್ನಡದ ಪುಸ್ತಕಗಳನ್ನು ಓದುವುದರಿಂದ ಇದು ಸಾಧ್ಯವಾಗುತ್ತದೆ. ಹಾಗಾಗಿ ಕನ್ನಡ ಪುಸ್ತಕಗಳನ್ನು ಓದಬೇಕು ಎಂದರು. ಮೊರಾರ್ಜಿ ವಸತಿ ಶಾಲೆಯಲ್ಲಿ ಇಂದು ಪಠ್ಯಾಧಾರಿತ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಬಹಳ ಸಹಕಾರಿಯಾಗಿದೆ ಎಂದರು. ಮುಖ್ಯ ಅತಿಥಿಗಳಾದ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಡಾಕ್ಟರ್ ಕೋಡಿ ರಂಗಪ್ಪ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರಿಗಾಗಿ ರಚನೆಯಾದದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕನಸನ್ನು ನನಸು ಮಾಡಬೇಕಾದರೆ ನಾವು ಕನ್ನಡವನ್ನು ಪ್ರೀತಿಸಿ ಬೆಳೆಸುವುದರ ಮೂಲಕ ನಾವೂ ಸಹ ಜ್ಞಾನವಂತರಾಗಬೇಕು ಎಂದರು. ಅಬ್ರಹಾಂ ಲಿಂಕನ್, ಗಾಂಧೀಜಿ ಮುಂತಾದ ಸಾಧಕರ ಆದರ್ಶಗಳನ್ನು ಪಾಲಿಸಬೇಕು. ಹೆಚ್ಚು ಪುಸ್ತಕಗಳನ್ನು ಓದಿದಾಗ ನಾವು ಸದೃಢರಾಗಿ ಜ್ಞಾನವಂತರಾಗುತ್ತೇವೆ. ಆದ್ದರಿಂದ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಎ. ಅರುಣಾ ಪಲ್ಲವಿರವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಶಾಲೆಗಳಲ್ಲಿ ಅನೇಕ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಿರುವುದು ಪತ್ರಿಕೆಗಳಲ್ಲಿ ಬಂದಿರುವುದನ್ನು ಗಮನಿಸಿದ್ದೇನೆ. ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಭಾಷೆ ಮತ್ತು ಶೈಕ್ಷಣಿಕವಾಗಿ ಪ್ರೇರಣೆ ನೀಡುತ್ತಿರುವುದು ಪರೀಕ್ಷಾ ದೃಷ್ಟಿಯಿಂದಲೂ ಅಭಿನಂದನೀಯ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎನ್. ವಿ. ಶ್ರೀನಿವಾಸನ್, ಟಿ. ಸಿ. ಲಕ್ಷ್ಮೀಪತಿ, ಎನ್. ಬೇಟರಾಯಪ್ಪ, ಶಿಕ್ಷಕ ಲಕ್ಷ್ಮೀದೇವ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶ್ರೀಮತಿ ಎ. ಅರುಣಾ ಪಲ್ಲವಿ ರವರನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶಾಲು ಹಾರ ಹೊದಿಸಿ ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಪಠ್ಯಾಧಾರಿತ ಪ್ರಬಂಧ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಕುಮಾರಿ ಲಯಶ್ರೀ, ದ್ವಿತೀಯ ಸ್ಥಾನವನ್ನು ಕುಮಾರಿ ತಸ್ಮಿಯಾ ಮತ್ತು ತೃತೀಯ ಸ್ಥಾನವನ್ನು ಕುಮಾರಿ ಸ್ಪಂದನ ಹಾಗೂ ಇತರರು ಸಮಾಧಾನಕರ ಬಹುಮಾನಗಳನ್ನು ಪಡೆದರು. ಬಹುಮಾನಗಳನ್ನು ಚಿಂತಾಮಣಿಯ ವರಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಮಾಲೀಕರಾದ ಟಿ. ಎನ್. ಪ್ರಭಾಕರ್ ರೆಡ್ಡಿ ಹಾಗೂ ಪುಸ್ತಕಗಳನ್ನು ಜಿಲ್ಲಾ ಕಸಾಪ ವತಿಯಿಂದ ಕೊಡುಗೆಯಾಗಿ ನೀಡಿದರು. ಕುಮಾರಿ ವೈಷ್ಣವಿ ಮತ್ತು ಮಲ್ಲೇಶ್ವರಿ ಪ್ರಾರ್ಥನೆ ಮಾಡಿದರು. ಶಿಕ್ಷಕರಾದ ಪ್ರಕಾಶ್ ರವರು ಸ್ವಾಗತಿಸಿದರು. ರಂಗನಾಥ್ ಎಸ್.ಎನ್. ರವರು ವಂದಿಸಿದರು. ಇಡೀ ಕಾರ್ಯಕ್ರಮವನ್ನು ಶಿಕ್ಷಕರಾದ ಲಕ್ಷ್ಮೀದೇವರವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್. ವಿ. ಶ್ರೀನಿವಾಸನ್ ರವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ ಹಾಗೂ ಶಿಕ್ಷಕರಾದ ಆರ್. ಮಂಜುನಾಥ್ ರವರು, ಪ್ರಾಂಶುಪಾಲರಾದ ಎ. ಅರುಣಾ ಪಲ್ಲವಿ, ಖಜಾಂಚಿಗಳಾದ ರಂಗನಾಥ್ ಎಸ್.ಎನ್., ನಗರ ಘಟಕದ ಅಧ್ಯಕ್ಷರಾದ ಟಿ. ಸಿ. ಲಕ್ಷ್ಮೀಪತಿ, ಚಿಕ್ಕಬಳ್ಳಾಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಕೆ. ಎಂ. ರೆಡ್ಡಪ್ಪ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಮುನಿನಾರಾಯಣಪ್ಪ, ಶಿಡ್ಲಘಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾರಾಯಣಸ್ವಾಮಿಯವರು, ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಎನ್. ಬೇಟರಾಯಪ್ಪನವರು, ಸಂಘಟನಾ ಕಾರ್ಯದರ್ಶಿಗಳಾದ ಕೆ. ಎಂ. ವೆಂಕಟೇಶ್, ಶಿಕ್ಷಕರಾದ ಲಕ್ಷ್ಮೀದೇವ, ಪ್ರಕಾಶ್ ರವರು, ನಾಗಮಣಿ ರವರು, ಶಶಿಕಲಾ ರವರು, ಸೈಯದ್ ಲತೀಫ್ ಅಹಮದ್ ರವರು, ಮುಂಜಾರಿನ್ ಬೇಗಂ, ಪ್ರಾಥಮಿಕ ಪ್ರೌಢಶಾಲೆಯ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರೀತಿಯ ಮಕ್ಕಳೇ, ಈ ದಿನ ಶ್ರೀ ಮೊರಾರ್ಜಿ ವಸತಿ ಶಾಲೆ ಮಸ್ತೇನಹಳ್ಳಿಯಲ್ಲಿ ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಅರುಣ ಪಲ್ಲವಿ ಮೇಡಮ್ ಅವರನ್ನು ಕೇಳಿದಾಗ ಅವರು ಮಾಡಿ ಅಂತ ಒಂದು ಅನುಮತಿಯನ್ನು ಕೊಟ್ಟರು. ಮೊದಲನೇದಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಪ್ರಬಂಧ ಸ್ಪರ್ಧೆ ಮೂಲಕ ನಾವು ಮಾಡಬೇಕು ಅಂತೇಳಿ ಈಗಾಗಲೇ
ಗುರುವಾರ ಪ್ರಬಂಧ ಸ್ಪರ್ಧೆಯನ್ನು ನಿಮ್ಮ ಶಾಲೆಯಲ್ಲಿ ಮಾಡಿದ್ದೀವಿ. ಆ ಪ್ರಬಂಧ ಸ್ಪರ್ಧೆಯಲ್ಲಿ ನೀವು ಪಡೆದಿರುವ ಅಂಕಗಳ ಪಟ್ಟಿಯೂ ನಮಗೆ ಬಂದಿದೆ. ಆ ಮಕ್ಕಳಿಗೆ ಇವತ್ತು ನಾವು ಒಂದು ಪ್ರಮಾಣ ಪತ್ರ ಮತ್ತು ಕಿರು ಬಹುಮಾನವನ್ನು ಕೊಟ್ಟು ಗೌರವಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವೇದಿಕೆ ಕಾರ್ಯಕ್ರಮಕ್ಕೆ ನಿರೂಪಣೆಯನ್ನು ನಿಮ್ಮದೇ ಶಾಲೆಯ ಲಕ್ಷ್ಮೀದೇವ ಸರ್ ಅವರು ಮಾಡಬೇಕಂತ ಕೋರ್ತಾ. ಕರ್ನಾಟಕದ ಗಡಿನಾಡಿನಲ್ಲಿದ್ದೀವಿ. ಇಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿ ಅದನ್ನು ಮೇಲೆ ತರುವಂಥ ಸಾಕಷ್ಟು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ನಿಟ್ಟಿನಲ್ಲಿ ಈ ಥರ ಕಾರ್ಯಕ್ರಮಗಳು ಪುಂಖಾನುಪುಂಖವಾಗಿ ಯಾವಾಗಲೂ ನಡೀತಾ ಇರಬೇಕು ಅನ್ನೋದು ಮನದಾಳದ ಇಂಗಿತ, ಅದು ಅವಶ್ಯಕತೆ ಕೂಡ. ಈ ನಮ್ಮ ಶಾಲೆಯಲ್ಲಿ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ವೈಯಕ್ತಿಕವಾಗಿ ಮತ್ತು ವೇದಿಕೆ ಪರವಾಗಿ ನಾನು ತುಂಬ ಆಭಾರಿಯಾಗಿದ್ದೀನಿ. ಜೊತೆಗೆ ನಾನು ತುಂಬ ಸಂತೋಷವನ್ನು ಉಂಟು ಮಾಡುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರ್ಥನೆ ಮುಖಾಂತರ ನೆರವೇರಿಸೋಣ. ಪ್ರಾರ್ಥನೆ ವೈಷ್ಣವಿ ಮತ್ತು ಮಲ್ಲೇಶ್ವರಿರವರು ಪ್ರಾರ್ಥನೆ ನೆರವೇರಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕು. ಮನ್ಸನ ಜೀವ ನೀ ನುಡಿಸಿ ಆಡ ಕಾಢಮರು ಆಗ್ಯಾವ ಯಾಕ ಶಿವಲಿಂಗ ನಡೆಸುತ್ತೀ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಳವಿಸಿ ತಾಳ ಉರುಳಿಸಿದಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಢಮರು ಆಗ್ಯಾವ ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ. ಸುಶ್ರಾವ್ಯವಾದ ಪ್ರಾರ್ಥನಾ ಗೀತೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಂತಹ ವಿದ್ಯಾರ್ಥಿಗಳಾದಂಥ ವೈಷ್ಣವಿ ಮತ್ತು ಮಲ್ಲೇಶ್ವರರವರಿಗೆ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಈಗ ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತ ನಮ್ಮ ಶಾಲೆಯ ನಮ್ಮ ಸಹೋದ್ಯೋಗಿ ಮಿತ್ರರು ಮತ್ತು ಈ ಶಾಲೆಯ ಆಂಗ್ಲ ಭಾಷೆ ಶಿಕ್ಷಕರಾದಂತಹ ಪ್ರಕಾಶ್ ಸರ್ ಅವರಿಗೆ ಈ ವೇದಿಕೆ ಮುಖಾಂತರ ಅವ್ರನ್ನ ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿ ಕನ್ನಡ ಭಾಷೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆರ್ ಮಂಜುನಾಥ ಗೌರವಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಹಾಗೂ ಇವರು ಸಹ ನಲ್ಮೆಯ ಒಂದು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಟಿ ಸಿ ಲಕ್ಷ್ಮೀಪತಿ ಅಧ್ಯಕ್ಷರು ನಗರ ಘಟಕ ಚಿಂತಾಮಣಿ ಇವ್ರಿಗೂ ಸಹ ಅದೇ ರೀತಿಯಾಗಿ
ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಸ್.ಎನ್. ರಂಗನಾಥ್ ಸರ್ ಅವರಿಗೂ ಸಹ ಆತ್ಮೀಯವಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಬೇಟರಾಯಪ್ಪ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮ ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಮತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಹೋದ್ಯೋಗಿ ಮಿತ್ರರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರತಕ್ಕಂತಹ ನನ್ನ ಮತ್ತು ನಮ್ಮೆಲ್ಲರ ಪ್ರೀತಿಯ ಮುದ್ದು ಮಕ್ಕಳಾಗಿರುವಂತಹ ನಿಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನಲ್ಮೆಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜೈ ಹಿಂದ್, ಜೈ ಕನ್ನಡ. ನೆರವೇರಿಸಿದಂತಹ ಪ್ರಕಾಶ್ ಸರ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ವೇದಿಕೆ ಪರವಾಗಿ ಆನಂದವಂತ ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟನೆ ಮಂಜುನಾಥ್ ಸರ್ ಅವರು ಮತ್ತು ಎಲ್ಲ ಗಣ್ಯರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಬೇಕು ಅಂತ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೇಳ್ಕೊಳ್ತೀನಿ ಸರ್. ದಯವಿಟ್ಟು ಅತ್ಯುನ್ನತವಾದ ಶಿಸ್ತನ್ನು ಪಾಲಿಸಬೇಕು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಎ. ಅರುಣಪ್ಪನವರಿ ಮೇಡಮ್ನವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ, ಮಕ್ಕಳೇ, ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕದ ಹೆಮ್ಮೆ, ನಮ್ಮ ಅಸ್ಮಿತೆ. ಈ ಕನ್ನಡ ಸಾಹಿತ್ಯ ಪರಿಷತ್ತು 5 ಮೇ 1915ರಲ್ಲಿ ಅಂದಿನ ಮೈಸೂರು ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರ ಒಂದು ಅವಿರತ ಪ್ರಯತ್ನದಿಂದಾಗಿ ಈ ಸಾಹಿತ್ಯ ಪರಿಷತ್ತು ಅಸ್ತಿತ್ವಕ್ಕೆ ಬರುತ್ತೆ. ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕಲೆ, ಸಂಸ್ಕೃತಿ ಇವುಗಳ ರಕ್ಷಣೆ, ಸಂರಕ್ಷಣೆ, ಕನ್ನಡ, ಕನ್ನಡಿಗ, ಕರ್ನಾಟಕ ಇವುಗಳ ರಕ್ಷಣೆಯ ಧ್ಯೇಯೋದ್ದೇಶದೊಂದಿಗೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ರಚನೆ ಆಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯ ಉದ್ದೇಶ ಕನ್ನಡವನ್ನು ಬೆಳೆಸಬೇಕು, ಉಳಿಸಬೇಕು, ಕರ್ನಾಟಕದಲ್ಲಿರುವಂತಹ ಯುವ ಕವಿಗಳಿಗೆ ಪ್ರೋತ್ಸಾಹ ನೀಡಬೇಕು, ಬರಹಗಾರರಿಗೆ ಆಶ್ರಯ ನೀಡಬೇಕು, ಬರಹಗಾರರ ಬರಹಗಳನ್ನು ಪ್ರಕಟಿಸಿ ಜನಸಾಮಾನ್ಯರಿಗೆ ತಲುಪಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಜನರ ಪರಿಷತ್ತಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ರಚನೆ ಆಗ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಹೆಸರು ಕರ್ನಾಟಕ ಪರಿಷತ್ತು ಅಂತ. ಇದು 5/5/1915ರಲ್ಲಿ ಕರ್ನಾಟಕ ಕನ್ನಡ ಪರಿಷತ್ತು ಅಂತೇಳಿ ರಚನೆ ಆಗ್ತದೆ. ಮುಂದೆ 1938ರಲ್ಲಿ ಪೂತಿ ನರಸಿಂಹಾಚಾರ್ಯ ಅವರು ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳ್ಬಿಟ್ಟು ಮರುನಾಮಕರಣವನ್ನು ಮಾಡ್ತಾರೆ. ಹೀಗೆ ಅಲ್ಲಿಂದ ಇದುವರೆಗೂ ಸಹ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು 4 ಲಕ್ಷ ಸದಸ್ಯರನ್ನು ಹೊಂದಿರುವಂತಹ ವಿಶ್ವದ ಏಕೈಕ ಭಾಷಾ ಸಂಸ್ಥೆಯಾಗಿದೆ. ನೀವು ಜ್ಞಾಪಕ ಇಟ್ಕೊಳ್ಳಿ, ಪ್ರಪಂಚದ 20 ಅತ್ಯುತ್ತಮ ಭಾಷೆಗಳಲ್ಲಿ ಕನ್ನಡ ಭಾಷೆ ಅನ್ನೋದು ನಮ್ಮ ಭಾಷೆಯ ಹೆಮ್ಮೆ. ಹಾಗೆಯೇ ಪ್ರಪಂಚದ ಅಂದವಾದ 10 ಲಿಪಿಗಳನ್ನು ನಾವು ಪಟ್ಟಿ ಮಾಡಿದ್ರೆ ಆ 10 ಲಿಪಿಗಳಲ್ಲಿ ನಮ್ಮ ಕನ್ನಡ ಭಾಷೆಯೂ ಇದೆ ಅನ್ನೋದು ಒಂದು ಹೆಮ್ಮೆಯಾಗಿದೆ. ಅಷ್ಟೇ ಏಕೆ, ನೀವು ಗೂಗಲ್ದು ಲೋಗೋ ನೋಡಿದ್ದೀರಾ? ಆ
ಆ ಲೋಗೋದಲ್ಲಿ ಕನ್ನಡದ ಅಕ್ಷರ ವಿ ಅನ್ನೋ ಒಂದು ಅಕ್ಷರ ಇದೆ ಅಂದರೆ ನಮ್ಮ ಕನ್ನಡ ಭಾಷೆಯ ಮಹತ್ವವನ್ನು ನಾವು ಅರಿಬೋದು. ಹಾಗೆಯೇ ನಮ್ಮ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಅದೇ ಇದು ಬಹಳ ಕಷ್ಟಪಟ್ಟು ನಮ್ಮ ಕನ್ನಡಿಗರು ಪಡೆದಂತಹ ಒಂದು ವ್ಯವಸ್ಥೆ ಆಗಿದೆ. ಈ ಕಾರಣ ಶಾಸ್ತ್ರೀಯ ಭಾಷೆಗೆ ಅನೇಕ ಮಾನದಂಡಗಳಿದೆ. ಆ ಮಾನದಂಡಗಳಲ್ಲಿ ನಾನು ಒಂದನ್ನು ಹೇಳಿ ಬಯಸ್ತೀನಿ. ಈಜಿಪ್ಟಿನ ಅಲೆಕ್ಸಾಂಡ್ರಿಯಾ ಪಟ್ಟಣದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ವಶಪಡಿಸ್ಕೊಳ್ತಾರೆ ಅಲೆಕ್ಸಾಂಡ್ರಿಯಾ ಪಟ್ಟಣವನ್ನು, ಆ ಸಿಟಿಯನ್ನು ವಶ ಮಾಡಿಕೊಳ್ತಾರೆ. ಅಲ್ಲಿನ ಸೈನಿಕರು ವಿಜಯೋತ್ಸವವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲೆಕ್ಸಾಂಡರು ಅಲ್ಲಿ ಸಮುದ್ರ ತೀರದಲ್ಲಿ ವಾಯು ವಿಹಾರಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ವಿಜಯೋತ್ಸವದ ಪಟಾಕಿಗಳು ಅಲೆಕ್ಸಾಂಡ್ರಿಯಾ ಪಟ್ಟಣದ ಒಂದು ಗ್ರಂಥಾಲಯಕ್ಕೆ ಹೋಗಿದ್ದು ಅದು ಬೆಂಕಿ ಹತ್ಕೊಂಡ್ಬಿಡ್ತದೆ. ಸೈನಿಕರು ಬಂದು ಅಲೆಕ್ಸಾಂಡರ್ಗೆ ಹೇಳ್ತಾರೆ, ಈ ಥರ ಬೆಂಕಿ ಬಿಟ್ಟಿದೆ ಗ್ರಂಥಾಲಯಕ್ಕೆ ಅಂತ. ಇವ್ರು ಕುದುರೆಯಲ್ಲಿ ಹೋಗ್ತಾ ಇದ್ದವರು ಕೆಳಗೆ ಇಳಿದುಬಿಟ್ಟು ಕೂತ್ಕೊಂಡ್ಬಿಟ್ಟು ತಲೆ ಮೇಲೆ ಕೈ ಇಟ್ಕೊಳ್ತಾರೆ. ಇತಿಹಾಸದಲ್ಲಿ ನನಗೊಂದು ಕಪ್ಪು ಚುಕ್ಕೆ ಆಗೋಯ್ತಲ್ಲ, ಒಂದು ಗ್ರಂಥಾಲಯವನ್ನು ಸುಟ್ಬಿಟ್ಟ ಅಂತ ಹೇಳ್ಬಿಟ್ಟು ಅಂತೇಳಿ ತಕ್ಷಣ ಅದನ್ನು ಆರಿಸೋಕೆ ಹೇಳ್ತಾರೆ. ನೀರು ಹಾಕಿ ಅದನ್ನು ಆರಿಸಿದಾಗ ಸ್ವಲ್ಪ ಉಳಿದಿರೋಂಥ ಪೇಪರ್ಸ್ ಹೋಗಿ ಸಿಗ್ತಾವಲ್ಲ ಕೊನೆಯಲ್ಲಿ, ಅಂಥದ್ದನ್ನೆಲ್ಲ ತಗೊಂಡು ಅಲೆಕ್ಸಾಂಡ್ರಿಯಾ ಆ ಗ್ರಂಥಾಲಯ ಇದ್ದ ಜಾಗದಲ್ಲಿ ಒಂದು ದೊಡ್ಡ ಗೋಡೆಯನ್ನು ಕಟ್ಟಿಸಿ ಆ ಗೋಡೆ ಮೇಲೆ ಆ ಬೇರೆ ಬೇರೆ ಭಾಷೆಗಳ ಲಿಪಿಗಳನ್ನು ಅದನ್ನು ಕೆತ್ತಿಸಿರ್ತಾರೆ. ನಮ್ಮ ಕನ್ನಡ ನಾಡಿನ ಖ್ಯಾತ ಸಿನಿಮಾ ಸಾಹಿತಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಆದಂತಹ ದೊಡ್ಡರಂಗೇಗೌಡ ಅವರು ಪತ್ನಿ ಸಮೇತ ಅವರು ಪ್ರವಾಸ ಹೋದಾಗ ಆ ಗೋಡೆಯನ್ನು ನೋಡಿದಾಗ ಅಲ್ಲಿ ಊರೂರು ಅನ್ನೋ ಒಂದು ಪದ ಇರೋದನ್ನು ಅವರು ಗುರುತಿಸ್ತಾರೆ. ಆ ಒಂದು ಗುರುತಿಸಿರೋದನ್ನು ಅವರು ದಾಖಲೆಯಾಗಿ ಮತ್ತೆ ಭಾರತಕ್ಕೆ ತಂದಾಗ ನಮ್ಮ ಶಾಸ್ತ್ರೀಯ ಸ್ಥಾನಮಾನ ನಾವು ಪಡಿಬೇಕಾದ್ರೆ ಅದೂ ಒಂದು ದಾಖಲೆಯಾಗಿ ಅಲ್ಲಿ ಕೆಲಸಕ್ಕೆ ಬರುತ್ತೆ. ಹಾಗಾಗಿ ನಮ್ಮ ಕನ್ನಡ ಭಾಷೆಗೆ 2000 ಅಂದರೆ ಕ್ರಿಸ್ತಪೂರ್ವ ಅಲೆಕ್ಸಾಂಡರ್ ಕಾಲದಲ್ಲೂ ನಮ್ಮ ಕನ್ನಡದ ಭಾಷೆ ಇತ್ತು ಅನ್ನೋದಕ್ಕೆ ಅದೊಂದು ದೊಡ್ಡ ದಾಖಲೆಯಾಗಿ ಸಿಗ್ತದೆ. ಹೀಗೆ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸುಮಾರು 31 ಜಿಲ್ಲೆಗಳು 6 ನಮ್ಮ ರಾಜ್ಯ ಸೇರಿ ನಮ್ಮ ರಾಜ್ಯದ ಗಡಿ ರಾಜ್ಯಗಳಾದ 6 ರಾಜ್ಯಗಳು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಕೇರಳ ಈ ರಾಜ್ಯಗಳಲ್ಲಿ ಶಾಖೆಗಳನ್ನು ಹೊಂದಿದೆ. ಇವತ್ತು ವಿದೇಶಗಳಲ್ಲೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಸಹ ಒಂದು ಶಾಖೆಗಳನ್ನು ಪಡೆಯುವ ಪ್ರಯತ್ನವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರಿಗೂ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಧುನಿಕತೆಗೆ ತಕ್ಕಂಗೆ ತಂತ್ರಜ್ಞಾನದಲ್ಲೂ ಬದಲಾವಣೆಗಳನ್ನು ಹೊಂದಿದೆ. ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡಿಬೇಕಾದರೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕಾಗಿತ್ತು. ಕೇಂದ್ರ ಕಚೇರಿಗೆ ಹೋಗಿ ಸಲ್ಲಿಸಿ ಆ ಕೇಂದ್ರ ಕಚೇರಿಯಲ್ಲಿ ನೋಂದಣಿ ಮಾಡಬೇಕಾಗಿತ್ತು. ಆದರೆ ಇವಾಗ ಬದಲಾವಣೆಯ ಪರ್ವಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಸಹ ಒಳಪಟ್ಟು ಡಿಜಿಟಲಿ ಇವತ್ತು ನಾವು ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ತಮ್ಮ ಮೊಬೈಲ್ಗಳಲ್ಲೇ ನಾವು ಮಾಡ್ಕೋಬಹುದು. ಹಾಗಾಗಿ ಮಕ್ಕಳೇ, ನಿಮ್ಮ ಪೋಷಕರು ಮತ್ತು ನಿಮ್ಮ ಅಕ್ಕಪಕ್ಕದವರು 18 ವರ್ಷ ಮೇಲ್ಪಟ್ಟಿರೋರಿದ್ದರೆ ದಯವಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡೆಯೋಕ್ಕೆ ತಾವು ಪ್ರೇರಣೆ ನೀಡಿ ಕನ್ನಡ ಪುಸ್ತಕಗಳನ್ನು ತಾವು ಹೆಚ್ಚಾಗಿ ಓದಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ಳಿ. ಕನ್ನಡಿಗ ಕರ್ನಾಟಕದ ರಕ್ಷಣೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶ. ಈ ನಿಟ್ಟಿನಲ್ಲಿ ನಾವು ನಿಮ್ಮ ಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಯಾಕೆ ಮಾಡ್ತೀವಿ ಅಂದರೆ ಅದನ್ನು ಟೆಕ್ಸ್ಟ್ ಬುಕ್ ಬೇಸ್ಡಲ್ಲಿ ಅಂದರೆ ಪಠ್ಯಾಧಾರಿತವಾಗಿ ನಿಮಗೆ ಪರೀಕ್ಷೆಗೆ ಉಪಯೋಗ ಆಗಬೇಕು. ನೀವು ಇಲ್ಲಿ ಕಳೆಯುವಂಥ ಒಂದು ಅವಧಿ ಅದು ನಿರುಪಯುಕ್ತ ಆಗಬಾರ್ದು. ಆ ಒಂದು ಪ್ರಬಂಧ ಬರೆದಿರುವಂಥದ್ದು ಪರೀಕ್ಷೆಗೆ ಬರುವಂಥದ್ದು ಆಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಗ್ರಂಥಾಲಯದ ಮಹತ್ವ ಅನ್ನೋ ಒಂದು ವಿಷಯವನ್ನು ನಿಮಗೆ ಪ್ರಬಂಧದ ಸ್ಪರ್ಧೆಗೆ ವಿಷಯವಾಗಿ ನಾವು ಕೊಟ್ಟಿದ್ವಿ. ಮತ್ತು ಇವತ್ತು ಅದರಲ್ಲಿ ಸುಮಾರು 21 ಮಕ್ಕಳು ಭಾಗವಹಿಸಿದ್ದೀರಾ. ಎಲ್ಲ ಮಕ್ಕಳಿಗೂ ಒಂದು ನಾವು ಪುಸ್ತಕ ಮತ್ತು ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದೀವಿ. ಪುಸ್ತಕಗಳು ಬರೋದು ತಡವಾಗೋದ್ರಿಂದ ನಮ್ಮ ಜಿಲ್ಲಾಧ್ಯಕ್ಷರು ಬರ್ತಿದ್ದಾರೆ, ಅವರ ಕಡೆಯಿಂದ ಬರ್ತಾ ಇದ್ದಾರೆ ಬುಕ್ಸು. ಅವ್ರು ಬಂದ ಮೇಲೆ ನಾವು ಬುಕ್ಸ್ ಕೊಡ್ತೀವಿ ಮತ್ತು ಪ್ರಮಾಣ ಪತ್ರ ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಹೊಸ ಸಮಿತಿ ಬಂದು ಸೆಪ್ಟೆಂಬರ್ 1ನೇ ತಾರೀಕಿಗೆ 1 ವರ್ಷ ಆಗಿದೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕೇಂದ್ರ ಪರಿಷತ್ತಿಗೆ 111 ವರ್ಷ ಆಗಿದೆ. ನಮ್ಮ ಕಮಿಟಿಗೆ 1 ವರ್ಷ ಆಗಿದೆ. ಆ ನಿಟ್ಟಿನಲ್ಲಿ ನಾವು 1 ವರ್ಷದ ನಂತರದ ಮೊದಲನೇ ಕಾರ್ಯಕ್ರಮ ತಮ್ಮ ಶಾಲೆಯಲ್ಲಿ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮ ಎಲ್ಲ
ಇಲ್ಲಿನ ಸಿಬ್ಬಂದಿ ವರ್ಗದವ್ರಿಗೂ ನಿಮಗೂ ಸಹ ಅನಂತ ಧನ್ಯವಾದಗಳು. ಉಗಮ, ಅದರ ಒಂದು ಧ್ಯೇಯೋದ್ದೇಶಗಳು, ಅದು ಯಾವ ರೀತಿ ಎಷ್ಟು ವ್ಯಾಪ್ತಿಯಾಗಿ ವ್ಯಾಪಿಸಿದೆ, ಇವೆಲ್ಲ ವಿಷಯಗಳ ಬಗ್ಗೆ, ಮತ್ತು ಕನ್ನಡ ಭಾಷೆಯ ಇತಿಹಾಸ 2000 ವರ್ಷಕ್ಕೂ ಹಿಂದಿನದು ಸಿಕ್ಕಿರೋ ದಾಖಲೆಗಳ ಪ್ರಕಾರ ಅದೇ ಜೀವಂತವಾಗಿ ಇನ್ನೂ ಹಿಂದೆ ಇರೋದಕ್ಕೆ ನಮಗೆ ಸಾಧ್ಯತೆಗಳು ಇದ್ದೇ ಇರುತ್ತೆ. ಮತ್ತು ಶಾಸ್ತ್ರೀಯ ಸ್ಥಾನಮಾನ ಹೇಗೆ ಸಿಕ್ತು ಎಲ್ಲವನ್ನು ಸಂಕ್ಷಿಪ್ತವಾಗಿ ವಿವರಿಸಿದಂತಹ ಎನ್ ವಿ ಶ್ರೀನಿವಾಸನ್ ಸರ್, ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ಚಿಂತಾಮಣಿ ಅವರಿಗೆ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ನೆಕ್ಸ್ಟ್ ಅದೇ ಪ್ರಾಸ್ತಾವಿಕ ನುಡಿ ಆರ್ ಮಂಜುನಾಥ್, ಗೌರವಾಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್. ದಯವಿಟ್ಟು ಸರ್ ತಮ್ಮ ಒಂದೆರಡು ಹಿತನುಡಿಗಳನ್ನು ಈ ವೇದಿಕೆ ಮೇಲೆ ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಯಾರು ಹೇಳಿದ್ದೀವಿ ಮಾತನ್ನ? ನೋಡಿ, ಕುವೆಂಪು ಅವರ ಈ ಒಂದು ನಾಣ್ಣುಡಿ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ನೋಡಿ, ಇವತ್ತು ಇಲ್ಲಿ ಇಷ್ಟು ಆರಾಮಾಗಿ ಕೂರ್ತಿದ್ವಿ ಅಂದ್ರೆ ಅದಕ್ಕೆ ಯಾರು ಕಾರಣಕರ್ತರು? ನಮ್ಮ ದೇಶವನ್ನ ಕಾಯುತ್ತಿರುವಂತ ನಮ್ಮ ಸೈನಿಕರು. ಅವ್ರು ನಾವು ಪ್ರತಿನಿತ್ಯ ನೆನೆಸ್ಕೋಬೇಕು, ಪ್ರತಿ ಸೆಕೆಂಡ್ ನೆನೆಸ್ಕೋಬೇಕು. ಯಾಕೆಂದ್ರೆ ಅಂತ ಒಂದು ಚಳಿಯಲ್ಲಿ, ಆ ಒಂದು ಹಿಮಾಲಯ ಪರ್ವತದ ಚಳಿಯಲ್ಲಿ -16, -16, -18, -20 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅವರು 24 ಗಂಟೆ ನಿಂತುಕೊಂಡು ಇವತ್ತು ದೇಶವನ್ನು ಕಾಯ್ತಾ ಇರುವಂತ ಅಂತ ಸೈನಿಕರನ್ನು ನೆನೆಸ್ಕೋಬೇಕು. ಇವತ್ತು ಹೊಟ್ಟೆ ತುಂಬ ನಾವು ಊಟ ಮಾಡ್ತಾ ಇರೋದ ಕಾರಣ ಯಾರು? ಜೈ ಜವಾನ್, ಅವರನ್ನು ಕೂಡ ನಾವು ನೆನೆಸ್ಕೋಬೇಕು ಅಲ್ವಾ? ಪ್ರತಿನಿತ್ಯ ನಾವು ಅವ್ರನ್ನ ನೆನೆಸ್ಕೋಬೇಕು. ದೇವ್ರನ್ನ ಪೂಜೆ ಮಾಡೋದಲ್ಲ, ಅವ್ರನ್ನ ನಾವು ಪೂಜೆ ಮಾಡಬೇಕು. ಇವತ್ತು ನಾವು ಇಷ್ಟು ಇಲ್ಲಿ ಆರಾಮಾಗಿ ಕೂತಿದ್ದೀವಿ ಅಂದ್ರೆ ಕಾರಣಕರ್ತರು ಯಾರು ಅಂದ್ರೆ ಅವರೇ. ಇಂಥ ಈ ಒಂದು ಸುಸಂದರ್ಭದಲ್ಲಿ ಈ ದಿನ ನಮ್ಮ ಒಂದು ಕನ್ನಡ ಸಾಹಿತ್ಯ ಕುರಿತು ಹಲವಾರು ಕಾರ್ಯಕ್ರಮಗಳನ್ನ, ಯಾಕಂದ್ರೆ ನಮ್ಮ ಎನ್ ವಿ ಶ್ರೀನಿವಾಸನ್ ಅವರು ಅಧ್ಯಕ್ಷರಾದ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಚಿಂತಾಮಣಿ ನಮ್ಮ ಜಿಲ್ಲೆಯಲ್ಲೇ, ನಮ್ಮ ಚಿಂತಾಮಣಿ ತಾಲೂಕಲ್ಲೇ ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ಶಾಲೆಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ನಮ್ಮ ಶಾಲೆಯಲ್ಲಿ ಕೇರಾವಟಳ್ಳಿ ಪ್ರೌಢಶಾಲೆಯಲ್ಲಿ ಕೂಡ ಈ ಒಂದು ಪ್ರಬಂಧ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ತುಂಬ ಚೆನ್ನಾಗಿ ನಡೀತು. ಅಲ್ಲಿ ಕೂಡ ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟರು. ಅಂದ್ರೆ ಯಾಕೆ ಒಂದು ಪಠ್ಯ ಆಧಾರಿತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಪ್ರಬಂಧವನ್ನು ರಚನೆ ಮಾಡಿದ್ದಾರೆ? ಯಾಕೆಂದ್ರೆ 10th ಮಕ್ಕಳಿಗೆ ಈಗ ಪಬ್ಲಿಕ್ ಎಕ್ಸಾಮ್ ನಡೀತಾ ಇದೆಯಲ್ಲ, ನಿಮ್ಗೆ ಆ ಒಂದು ಅದರಲ್ಲಿ ಒಂದು ವಿಷಯ ಅದು ಬರುತ್ತೆ. ಆ ವಿಷಯ ಬಂದಾಗ ನಿಮ್ಗೆ ಅದರಲ್ಲೇ ಇರುವಂಥ ಒಂದು ವಿಷಯವನ್ನು ನಾವು ಈಗಲೇ ಪ್ರಾಕ್ಟೀಸ್ ಮಾಡಿಸಿದಾಗ ಅದು ಮುಂದೆ ಒಂದು ಪರೀಕ್ಷಾ ಅವಧಿಯಲ್ಲಿ ಎಷ್ಟೊಂದು ನಮಗೆ ಸಹಾಯ ಮಾಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಆ ಒಂದು ಯೋಚನೆ ಮಾಡಿ ಪಠ್ಯಕ್ಕೆ ಆಧಾರಿತವಾದ ಒಂದು ವಿಷಯವನ್ನು ನಾವು ಆ ಪ್ರಬಂಧವನ್ನು ರಚನೆ ಮಾಡಿದ್ವಿ. 21 ಮಕ್ಕಳಲ್ಲಿ ಭಾಗವಹಿಸಲು ನಿಜಕ್ಕೂ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇನ್ನೂ ಹೆಚ್ಚಿನ ಮಕ್ಕಳು ಭಾಗವಹಿಸಬೇಕು. ನಾವು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಈಗಲಿಂದ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಿಮ್ಗೆ 21 ಮಕ್ಕಳು ಭಾಗವಹಿಸಿದ ಎಲ್ಲ ಮಕ್ಕಳು ನಾನು ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತೇನೆ. ಬಹುಮಾನ ಇರಲಿ, ಬಹುಮಾನ ಬರೋದು 300 ಬರುತ್ತೆ ಬಹುಮಾನ. ಆದರೆ ಎಲ್ಲರೂ ಭಾಗವಹಿಸಿದ್ರೆ, ಎಲ್ಲರೂ ಚೆನ್ನಾಗಿ ಬರ್ತಿರ್ತೀರ. ಎಲ್ರಿಗೂ ಫಸ್ಟ್ ಸೆಕೆಂಡ್ ಥರ್ಡ್ ಕೊಡೋಕ್ಕಾಗಲ್ಲ, ಇರಲಿ, ಅದು ಅನೌನ್ಸ್ ಮಾಡ್ತಾರೆ ಆಮೇಲೆ. ಆದರೆ ನಿಮ್ಗೆಲ್ರಿಗೂ ಸೂಕ್ತವಾದ ಬಹುಮಾನವನ್ನು ಕೊಡ್ತಾರೆ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಈಗಾಗಲೇ ಹೇಳಿದ್ರು, ಕನ್ನಡ ಸಾಹಿತ್ಯ ಪರಿಷತ್ತು ಎಷ್ಟು ವರ್ಷಗಳಾಯಿತು? ಉಗಮವಾಗಿ 111 ವರ್ಷಗಳಾಯಿತು. ನಾವು ಇವತ್ತಿಗೂ ನೆನೆಸ್ಕೋಬೇಕು, ಅಂದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನಮ್ಮ ಒಂದು ಕರ್ನಾಟಕದ ಹೆಮ್ಮೆಯ ಪುತ್ರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ ಎಂ ವಿಶ್ವೇಶ್ವರಯ್ಯ ನಾವು ಪ್ರತಿದಿನ ನೆನೆಸ್ಕೋಬೇಕು. ಯಾಕೆಂದ್ರೆ ಇವತ್ತು ಈ ಒಂದು KRS ಕನ್ನಂಬಾಡಿ ಕಟ್ಟೆ ಇದೆಯಲ್ಲ ನೋಡಿ, ಅದನ್ನ ನಿರ್ಮಾಣ ಮಾಡಿದವರು ಯಾರು? ಅವರೇ ಅಲ್ವಾ? ಅವರು ಎಕ್ಸ್ಪೈರ್ಡ್ ಆದಾಗ ಅವರ ಒಂದು ಮೆದುಳನ್ನ ಅಮೆರಿಕಾದವರು ಅದೆಷ್ಟೋ $10,00,000 ಕೊಟ್ಟು ನಮಗೆ ಮೆದುಳು ಕೊಡಿ ಅಂತ ಕೇಳಿದ್ರು, ಆದರೆ ಕೊಡಲಿಲ್ಲ. ಅಂದರೆ ಅಂಥ ಒಬ್ಬ ಮೇಧಾವಿ ಇಂಜಿನಿಯರ್ ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅಂಥ ಒಬ್ಬ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಮನಸ್ಸು ಮಾಡಿದ್ದಕ್ಕೆ ಈ ಒಂದು ಕರ್ನಾಟಕ ಪರಿಷತ್ ಅಂತ ಉದಯವಾಯಿತು. ನಂತರ ಅದು ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಇಂದಿಗೂ ಕೂಡ ನಾವು ಅನೇಕ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ವಿ. ಈಗಾಗಲೇ ನಾವು ಮೊನ್ನೆ ಕಳೆದ ಸಾಲಿನಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದ ಎಲ್ಲ ಮಕ್ಕಳು ಕೂಡ ನಾವು ಪ್ರಶಸ್ತಿಯನ್ನು ಕೊಟ್ಟಿವಿ. ಅದೇ ರೀತಿ ನಿಮಗೂ ಕೂಡ ನಾವು ಈಗಲೇ ಹೇಳ್ತಾ ಇದ್ದೀವಿ, ಬರುವ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಯಾರು ತೆಗಿತೀರಾ ಕನ್ನಡ ಭಾಷೆಯಲ್ಲಿ ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಂದ ನಿಮಗೆ ಒಂದು ಪ್ರಶಸ್ತಿ ಪ್ರದಾನ ಕೂಡ ನಾವು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಆದ್ದರಿಂದ ಎಲ್ಲರೂ ಚೆನ್ನಾಗಿ ಓದಿ ಔಟ್ ಆಫ್ ಔಟ್ ತೆಗೀರಿ. ಅಷ್ಟೇ ಅಲ್ಲ, ಎಲ್ಲ ವಿಷಯಗಳಲ್ಲೂ ಕೂಡ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ.
ನಾನು ಯಾಕೆಂದರೆ ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹಾಯ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಮ್ಮ ಒಂದು ತಾಲೂಕಿಗೆ ನಿಮ್ಮ ಒಂದು ಕೀರ್ತಿ ಮೊರಾರ್ಜಿ ದೇಸಾಯಿ ಶಾಲೆ ಔಟ್ ಆಫ್ ರಿಸಲ್ಟ್ ಬರಬೇಕು. ಈ ಸಲ ಬಂದಾಗ ಏನಾಗುತ್ತೆ, ಗೌರವ ಯಾರು ಬರೋದು ನಮ್ಮ ಚಿಂತಾಮಣಿ ತಾಲೂಕು ಬರುತ್ತೆ. ನಮ್ಮ ಪ್ರಿನ್ಸಿಪಾಲ್ ಸರ್ ಕೂಡ ನಿಮ್ಮ ಒಂದು ಗೌರವವನ್ನು ಕೊಟ್ಟಂಗಾಗುತ್ತೆ. ಅದರಿಂದ ಎಲ್ಲ 10ನೇ ತರಗತಿ ಮಕ್ಕಳು ಚೆನ್ನಾಗಿ ಈಗಿಂದಲೇ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಉತ್ತಮ ರೀತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಟ್ಟಾಗ ನಿಮ್ಮ ಎಲ್ಲ ಗುರುಗಳಿಗೂ ನೀವು ವಂದಿಸ್ದಂಗಾಗುತ್ತೆ ಅಲ್ವಾ. ಈಗಾಗಲೇ ಗಣೇಶ ಚತುರ್ಥಿಯನ್ನು ಮೊನ್ನೆ ನಾವು ಹಬ್ಬ ಮಾಡಿದ್ದೀವಿ. ಅದೇ ರೀತಿ ನಿನ್ನೆ ಈದ್ ಮಿಲಾದ್ ಹಬ್ಬ ಕೂಡ ಆಗಿದೆ. ಈದ್ ಮಿಲಾದ್ ಹಬ್ಬ ಮತ್ತು ಗಣೇಶ ಚತುರ್ಥಿ ಎಲ್ಲ ಶುಭಾಶಯಗಳನ್ನ ಹೇಳ್ತೀನಿ. ಮತ್ತೆ ಅದೇ ರೀತಿ ನಿನ್ನೆ ದಿನ ಏನು ವಿಶೇಷವಾದ ದಿನ, ಶಿಕ್ಷಕ ದಿನಾಚರಣೆ. ಯಾಕೆಂದ್ರೆ ನಮಗೆ ವಿದ್ಯೆ ಕೊಟ್ಟಂಥ ಗುರುಗಳನ್ನು ನಾವಿವತ್ತು ಈ ಸ್ಥಾನದಲ್ಲಿ ನಿಲ್ಬೇಕಾದ್ರೆ ಯಾರು ನಮಗೆ ಕಾರಣ? ನಮ್ಮ ಗುರುಗಳು. ಆ ಗುರು ವೃಂದದವ್ರಿಗೆ ಎಲ್ಲರಿಗೂ ನಾನು ನಮಸ್ಕರಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ ತಮ್ಮ ಭಾಷಣದ ಮುಖಾಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ದೇವೋದ್ದೇಶಗಳು ಜೊತೆಗೆ ವಿದ್ಯಾರ್ಥಿ ದೆಸೆಯಲ್ಲಿ ನಿಮ್ಮ ಜವಾಬ್ದಾರಿಗಳೆಲ್ಲ ಏನೇನಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ಜೊತೆಗೆ ಜೈ ಜವಾನ್ ಜೈ ಕಿಸಾನ್, ನಮ್ಮ ಸೈನಿಕರು ನಮಗೋಸ್ಕರ ಎಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ, ಇವೆಲ್ಲ ವಿಚಾರಗಳನ್ನು ನಮಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟಂತಹ ಮಂಜುನಾಥ್ ಸರ್ ಅವರಿಗೆ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳು. ಈಗ ಮತ್ತೊಬ್ಬ ಅತಿಥಿಗಳಾದಂತಹ TC ಲಕ್ಷ್ಮೀಪತಿ ಸರ್, ಅಧ್ಯಕ್ಷರು ನಗರ ಘಟಕ ಚಿಂತಾಮಣಿ, ಅವರು ದಯವಿಟ್ಟು ಒಂದೆರಡು ಹಿತನುಡಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ಈ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕ. ಈ ಶುಭ ಸಂಜೆಯ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೇ, ಶ್ರೀಯುತರೇ, ಮೇಧಾವಿಗಳೇ, ತುಂಬ ಸಂತೋಷದ ದಿನ ಇವತ್ತು. ಚಿಂತಾಮಣಿಗೆ ತುಂಬ ಹತ್ತಿರವಾಗಿರುವ ಕೈವಾರಕ್ಕೆ ಪಕ್ಕದಲ್ಲಿರುವ ಒಂದು ವಸತಿ ಶಾಲೆ, ಮೊರಾರ್ಜಿ ವಸತಿ ಶಾಲೆಯಲ್ಲಿ ಹೆಸರು ತುಂಬ ಬಂದ ತಕ್ಷಣ, ಹೆಸರು ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಹೆಸರಿತ್ತು. ತುಂಬ ಸಂತೋಷವಾಯಿತು. ಅವರು ಪ್ರತಿ ಮನೆಗೂ ದಿನಪತ್ರಿಕೆಯನ್ನು ವಿತರಣೆ ಮಾಡ್ತಾಯಿದ್ರು. ದಿನಪತ್ರಿಕೆಯನ್ನು ಆ ಥರ ಅಂತಹ ಮಹಾನ್ ವ್ಯಕ್ತಿ ಭಾರತದ ರಾಷ್ಟ್ರಪತಿ ಆದರು. ಅಂತಹ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆ ಮಹಾನ್ ವ್ಯಕ್ತಿನ ನೆನೆಸ್ಕೋಬೇಕು. ಬಂದ ತಕ್ಷಣ ನೋಡಿದ ತಕ್ಷಣ ಒಂಥರ ಸಂತೋಷ ಆಯಿತು. ನಾವು ಈ ಶಿಕ್ಷಕರು ನಾವೆಲ್ಲ ಒಂದು ಸರ್ತಿ ತಮಿಳುನಾಡು ಟೂರ್ ಹೋಗಿದ್ದು, ಅವ್ರ ಮನೆ ನೋಡ್ಕೊಂಬಂದು ತುಂಬ ಸಂತೋಷ ಆಯಿತು. ಆ ಗ್ರಂಥಾಲಯ, ಅವ್ರ ಮನೆ ಎಲ್ಲ ಪೂಜೆ ನೋಡ್ಕೊಂಬಂದು. ಅಂತಹ ವಸತಿ ಶಾಲೆಯಲ್ಲಿ ಈ ಸಂಸ್ಥೆಯ ಪ್ರಾಂಶುಪಾಲರೇ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಮತ್ತು ಗೌರವ ಉಪಾಧ್ಯಕ್ಷರೇ, ಗೌರವಾನ್ವಿತ ಶ್ರೀಯುತ ಮಂಜುನಾಥ್ರವರೇ, ಮತ್ತು ಅವರು ಇನ್ನೊಂದು ಹುದ್ದೆ ಇದೆ ಅವರಿಗೆ, ಚಿಂತಾಮಣಿ ತಾಲೂಕಿನ ಸಹ ಶಿಕ್ಷಕ ಸಂಘದ ಅಧ್ಯಕ್ಷರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರೇ ಮತ್ತು ರಂಗನಾಥ್ ಖಜಾನ್ಸಿ ಅವರೇ ಮತ್ತು ಬೋಧಕೇತರರೇ ಮತ್ತು ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾರ್ಥಿನಿಯರೇ ಮತ್ತು 6ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ವಂದಿಸ್ತಾ ಈ ಯಾವಾಗಲೂ ನಾನು ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೆ, ಕಾರಲ್ಲಿ ಹೋಗ್ತಾ ಇದ್ದೆ, ಬೆಂಗಳೂರಿಗೆ ಹೋಗಬೇಕಾಗಿದ್ದರೆ ಹಿಂಗೆ ಹೋಗ್ತಾ ಇದ್ದೆ. ಈ ವಸತಿ ಶಾಲೆಗೆ ಒಂದು ಸರ್ತಿ ಹೋಗಬೇಕು ಅನ್ನೋದು ಒಂದು ಆಸೆ ಆಯಿತು. ನಿಜವಾಗಿ ತುಂಬ ಸಂತೋಷ ಆಯಿತು. ಫಿಸಿಕಲ್ ಎಜುಕೇಷನ್ ಟೀಚರು ದಲಿತ ಹೈಸ್ಕೂಲಲ್ಲಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿರೋದು. 3500 ಮಕ್ಕಳು ಆ ಸಂಸ್ಥೆ, ಆ ಶಾಲೆಯಲ್ಲಿ ಇದ್ದಿದ್ದು, ಹೆಣ್ಣು ಮಕ್ಕಳು, ಬರೀ ಹೆಣ್ಣುಮಕ್ಕಳು. ಅಂಥ ಶಾಲೆಯಲ್ಲಿ ಶಿಸ್ತಿನ ಸಿಪಾಯಿಯಾಗಿ, ಶಿಕ್ಷಕರ ದೈಹಿಕ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿರೋದು. ಈ ಬ್ರಿಟಿಷ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇತಿಹಾಸ ನೋಡಿ, 2000ಗಳ ಇತಿಹಾಸ. ಈ ಕನ್ನಡ ಭಾಷೆ ಹೆಂಗಿತ್ತು ಅಂತ ಹೇಳಿದ್ರೆ, ಕೊಲಂಬಸ್ ಮತ್ತು ವಾಸ್ಕೋಡಿ ಗಾಮ ಸಮುದ್ರ ಮಾರ್ಗದಲ್ಲಿ ನಮ್ಮ ಭಾರತವನ್ನು ತಲುಪಿದ್ರು. ಏನಕ್ಕೆ ತಲುಪಿದ್ರು ಅಂತ ಹೇಳಿದ್ರೆ, ಅವರು ಭಾರತಕ್ಕೆ ಈ ಬಾಂಬೆ ಮತ್ತು ಚೆನ್ನೈ, ಅವರು ಸಮುದ್ರ ಮಾರ್ಗದಲ್ಲೇ ಬರೋದು, ಹಡಗಲ್ಲಿ ಬಂದು ಈ ನಮ್ಮ ಭಾರತವನ್ನು ಒಂದು ಕಡೆ ಸೇರ್ಕೊಂಡ್ಬಿಟ್ಟು ಇಲ್ಲಿನ ಎಂಥ ವಸ್ತುಗಳನ್ನ ಅವರು ಏಲಕ್ಕಿ ಕೇಳಿದ್ರಲ್ಲ ನೀವು, ಚಕ್ಕೆ ಲವಂಗ ಕೇಳಿದ್ರಲ್ಲ, ಅಂತಹನ್ನ ಇಲ್ಲಿಂದ ಅವರು ಅವ್ರ ಕಡೆ ತಗೊಂಡು ಹೋಗ್ತಾ ಇದ್ರು. ನೋಡಿ, ಕನ್ನಡ ಇತಿಹಾಸ 2000 ವರ್ಷಗಳ ಹಿಂದೆ ಕನ್ನಡ ಭಾಷೆ ಇತ್ತು. 100 ಅಲ್ಲ, 200 ಅಲ್ಲ, 500 ಅಲ್ಲ, 1000, 2000 ವರ್ಷಗಳ ಹಿಂದೆ ಕನ್ನಡ ಭಾಷೆ ನಮ್ಮ ಭಾರತದಲ್ಲಿತ್ತು, ಕರ್ನಾಟಕದಲ್ಲಿತ್ತು. ಲೆಕ್ಕ ಹಾಕ್ಕೊಳ್ಳಿ, ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿತ್ತು.
ಅಂತಹ ಭಾಷೆ ಇವತ್ತು ನಾವು ಎಕ್ಕಡ ಎನ್ನಡ ಮಧ್ಯ ಕನ್ನಡ ಎಲ್ಲ ಈ ಥರ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲರೂ ಬರ್ತಾರೆ, ತಮಿಳ್ನವರು ಬರ್ತಾರೆ, ಆಂಧ್ರದವರು ಬರ್ತಾರೆ, ಮರಾಠಿ ಬರ್ತಾರೆ, ಎಲ್ಲ ಭಾಷೆನೂ ಬರ್ತಾರೆ, ಎಲ್ಲ ದೇಶದವರು ಇದ್ದಾರೆ, ಎಲ್ಲ ನಮ್ಮ ಕನ್ನಡಕ್ಕೆ ಬೆಲೆನೇ ಇಲ್ಲ, ಆ ಥರ ಇದೆ. ನೀವು ಮುಂದೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಒಂದು ಸಾಧನೆ ಬೇಕು. ಸಾಧನೆ ಇದ್ರೇ ಸುಮ್ಮನೆ ಜಸ್ಟ್ ಪಾಸ್ ಪ್ರಯೋಜನ ಇಲ್ಲ. ಎಲ್ಲ ಮಕ್ಕಳು ಹೇಳ್ತಾ ಇದ್ದೀನಿ, ಆರ್ಡಿನರಿ ಪಾಸ್ ಪ್ರಯೋಜನ ಇಲ್ಲ, ಒಳ್ಳೆ ಮೆರಿಟಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಬೇಕು. ಈ ಸಂದರ್ಭದಲ್ಲಿ ಒಂದು 2 ಮಾತುಗಳನ್ನು ಆಡೋದಕ್ಕೆ ಈ ಸಂಸ್ಥೆ ಎಲ್ರಿಗೂ, ಈ ವೇದಿಕೆಯಲ್ಲಿ ಎಲ್ರಿಗೂ ಹೊಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳು ಅತ್ಯುನ್ನತವಾದ ಅಂಕಗಳನ್ನು ಪಡಿಬೇಕು. ಅದರ ಜೊತೆಗೆ ಕರ್ನಾಟಕ ಭಾಷೆಯ ಇತಿಹಾಸ ತುಂಬ ಅಗಾಧವಾದ ಇತಿಹಾಸ ಇದೆ, ತುಂಬ ಪುರಾತನ ಭಾಷೆ ಇತ್ಯಾದಿ ವಿಷಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಂತಹ ಲಕ್ಷ್ಮೀಪತಿ ಸರ್, TC ಲಕ್ಷ್ಮೀಪತಿ ಸರ್, ಅಧ್ಯಕ್ಷರು ನಗರ ಘಟಕ ಚಿಂತಾಮಣಿ, ಅವರಿಗೆ ವೈಯಕ್ತಿಕವಾಗಿ ಮತ್ತು ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಸರ್. ಈ ದಿವಸ ನಮ್ಮ ಅಲ್ಪಸಂಖ್ಯಾತರ ವಸತಿ ಶಾಲೆ ಕೈವಾರ ಇಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರಬಂಧ ಸ್ಪರ್ಧೆಗಳ ಎಲ್ಲನ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ಆ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟು ಅದರಲ್ಲಿ 20-21 ಮಕ್ಕಳು ಬರೆದಿದ್ದಾರೆ. ಅದರಲ್ಲಿ 21 ಜನ ಆಯ್ಕೆ ಆಗಿದ್ದಾರೆ ಅಲ್ಲ. ಈಗ ನಮ್ಮೆಲ್ರಿಗೂ ಸಂತೋಷ ಆಗುತ್ತೆ, ಚಪ್ಪಾಳೆ ಹೊಡೀರಿ. ಈಗ ಅವ್ರು 21 ಮಕ್ಕಳೇ ಅಲ್ಲ, ನೀವೆಲ್ಲರೂ ನಾಗೆ ಪ್ರಯತ್ನ ಪಡಬೇಕು, ನಗೋದಲ್ಲ, ಪ್ರಯತ್ನ ಪಡಬೇಕು. ಒಬ್ಬರು ಮಾತ್ರ ಮುಂದೆ ಹೋಗೋದಲ್ಲ, ನಾವು ಅವ್ರಿಗಿಂತ ಫಾಸ್ಟಾಗಿ ಹೋಗಬೇಕು, ಅವ್ರಿಗಿಂತ ಹೆಚ್ಚು ಕಲಿಬೇಕು, ಅವ್ರಿಗಿಂತ ಹೆಚ್ಚು ಆಸಕ್ತಿ ನಮಗೆ ಬರಬೇಕಾಗಿರಬೇಕು. ಕಾಂಪಿಟೇಷನ್ ಇದು ಯುಗ ಏನಂತಂದರೆ ಕಾಂಪಿಟೇಷನ್. ನಾನಂದರೆ ನನಗಿಂತ ಮತ್ತೊಬ್ಬರು ಇರ್ತಾರೆ. ನೀನು 100 ಮಾರ್ಕ್ಸ್ ತಂದರೆ ಮತ್ತೊಬ್ಬ 110 ತೆಗಿತಾರೆ, 120 ತೆಗಿತಾರೆ, 125 ತೆಗಿತಾರೆ. ಆಗಿರ್ತಕ್ಕಂಥ ಕಾಲ ಇದು. ದಯವಿಟ್ಟು ಮಕ್ಕಳೇ ಬಂದಿದ್ದೀರಾ, ಎಲ್ಲೆಲ್ಲಿಂದನೋ ಬಂದಿದ್ದೀರಾ, ಚೆನ್ನಾಗಿ ಓದಿ, ಒಳ್ಳೆ ಪರ್ಸೆಂಟೇಜ್ ಸ್ಕೋರ್ ಮಾಡಿ. ಪರ್ಸೆಂಟೇಜ್ ಇಲ್ಲಾಂದರೆ ಏನಕ್ಕೂ ಇಲ್ಲ, ಸರ್ಕಾರಿ ಕೆಲಸಗಳು ಯಾವುದೂ ಸಿಗೋದಿಲ್ಲ. ಅರ್ಥ ಆಯ್ತಾ? 98-99% ರೀಚ್ ಆಗಬೇಕು, ಅಷ್ಟಾದ್ರೆ ಮಾತ್ರ ಕೆಲಸ, ಇಲ್ಲಾಂದರೆ ಕೆಲಸ ಇಲ್ಲ. ಓದ್ಕೊಂಡೋಗಿರ್ಬೋದು ಅಷ್ಟೇ, ಬೇರೆ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡ್ಕೋಬೋದು. ದಯವಿಟ್ಟು ಮಕ್ಕಳೇ ಒಂದು ಅವಕಾಶ ಬಂದಿದ್ದೀರಾ. ನಾವು ಈ ಶಾಲೆ ಹೋಗಿ ಯಾವ ವ್ಯವಸ್ಥೆಗಳಿಲ್ಲ, ನಡ್ಕೊಂಡು ಹೋಗೋದು 5 ಮೈಲಿ 6 ಮೈಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಒಂದೇ ಶೆಡ್ಡು, ಒಂದೇ ನಿಕ್ಕರು, ನಮ್ಮ ವ್ಯವಸ್ಥೆಗಳಾಗ ಒಂದು ಬುಕ್ಕು, ಒಂದು ಸ್ಲೇಟು. ನಾವು ಶಾಲೆಗೆ ಹೋಗೋದು ಆ ಥರ ಇತ್ತು. ನಿಮಗೀಗ ಎಲ್ಲ ವ್ಯವಸ್ಥೆಗಳಿದೆ, ಚೆನ್ನಾಗಿ ಓದ್ರಿ, ಒಳ್ಳೆ ಪರ್ಸೆಂಟೇಜ್ ಸ್ಕೋರ್ ಮಾಡಿ, ಡಾಕ್ಟ್ರು, ಇಂಜಿನಿಯರು ಎಲ್ಲ ಆಗಿ ಇಷ್ಟು ಅಂತ ನನ್ನ ಪುಟ್ಟ 2 ಮಾತನ್ನು ಮುಗಿಸಿ ಜೈ ಅಂಕಗಳು ಬಹಳಷ್ಟು ತುಂಬ ಪ್ರಾಮುಖ್ಯತೆ ಇದೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡಬೇಕು ಅಂತ ನಿಮಗೆ ಮನದಟ್ಟು ಮಾಡಿ ಹೇಳಿದಂತಹ ಬೇಟರಾಯಪ್ಪ ಸರ್, ಉಪಾಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಪರಿಷತ್ ಅವರಿಗೆ ಅನಂತ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮುಂದಿನ ಭಾಗ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ನೀವು ಕಲಿತಿರುವಂತಹ ಯಾವುದೇ ಭಾಷೆ, ಪ್ರಾಮುಖ್ಯವಾಗಿ ಕನ್ನಡ ಭಾಷೆಯ ಪದ್ಯಗಳನ್ನು ವಾಚನೆ ಮಾಡಿ ಈ ಸಮಾರಂಭಕ್ಕೆ ಒಂದು ಮೆರುಗು ಕೊಡಬೇಕು ಅಂತ ನಾನು ವೈಯಕ್ತಿಕವಾಗಿ ಮತ್ತು ವೇದಿಕೆ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ವಿದ್ಯಾರ್ಥಿಗಳು ನೋಡಿ, ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಇಟ್ ಈಸ್ ಒಂದು ದೊಡ್ಡ ಒಂದು ವೇದಿಕೆ ಇದು. ಈ ವೇದಿಕೆಯಲ್ಲಿ ನೀವು ಕಲ್ತಿರುವಂತಹ ಕನ್ನಡ ಪದ್ಯ ಯಾವುದಾದ್ರೂ 1-2 ಸಾಲು ಅಥವಾ ನೀವು ಕಲ್ತಿರುವಂಥ ಯಾವುದಾದ್ರೂ ಚುಟುಕು ಇವನ್ನ ಹೇಳಿ ಈ ವೇದಿಕೆಗೆ ಒಂದು ಕಳೆ ತರಬೇಕು ಅಂತ ನಿಮ್ಮೆಲ್ಲರನ್ನ ನಾನು ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೈಯಕ್ತಿಕವಾಗಿ ಯಾರಾದರೂ ನಿಂತುಕೊಂಡು 1-2 ಪದ್ಯ ಹೇಳ್ಬೋದು. ಯಾರಾದರೂ ನಿಂತವ್ರು ಬರ್ತಿದ್ದೀರಲ್ಲ, ಅವನ ಬಗ್ಗೆ ನಾನು ಸಾಲು ಹೇಳ್ತೀನಿ. ಎಲ್ಲರೂ ಕುಳಿತಿರಲು ಅವನೊಬ್ಬನೆದ್ದ, ಎಲ್ಲರೂ ಕುಳಿತಿರಲು ಅವನೊಬ್ಬನೆದ್ದ, ಈ ಸಮಾರಂಭಕ್ಕೆ ಕಳೆಯೊಂದನ್ನು ತಂದ, ಈ ಸಮಾರಂಭಕ್ಕೆ ಕಳೆಯೊಂದನ್ನು ತಂದ. ಕಲಬೇಡ ಕುಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದುವೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೆಲೆಸುವ ಪರಿ. ಇದನ್ನೇ ಬಸವಣ್ಣನವರು ವಚನ, ಇದು ಬಸವಣ್ಣನವರ ವಚನಗಳು. ಹಣಬೇಡ ಕೊಡಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲೆಯುವ ಪರಿ ಅಂತ ಮಗು ಒಂದು ವಚನವನ್ನು ವಾಚಿಸಿ ಹೋಗಿದ್ದಾನೆ.
ಅವನಿಗೆ ಈ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಧನ್ಯವಾದಗಳು. ವಿದ್ಯೆ ನೀಡುವವರು, ಬುದ್ಧಿ ಕಲಿಸುವವರು, ಬಾಲಿನ ರಕ್ಷಕರಿವರು, ಅವರೇ ನಮ್ಮ ಶಿಕ್ಷಕರು. ಕನ್ನಡದಲ್ಲಿ ಮಾತಿದೆ, ಬೂದಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಆ ಮಗು 7ನೇ ಕ್ಲಾಸಲ್ಲಿ ಬಂದು ಒಂದು ವಿಷಯವನ್ನು ಹೇಳ್ತು. ಅದು ಎಂಥ ಅದ್ಭುತವಾದ ವಿಷಯ. ಅದರಲ್ಲಿ ಸಾಕಷ್ಟು ನಿಮ್ಮ ಜೀವನದ ಜೀವನನೇ ಅಡಗಿದೆ. ಅದನ್ನು ಯಾರು ನಿಜವಾಗ್ಲೂ ಜೀವನದಲ್ಲಿ ಅಳವಡಿಸ್ಕೊಂತಾರೋ ಅವನಿಗೆ ಸೋಲೇ ಇಲ್ಲ. ಅವನನ್ನು ಸೋಲಿಸೋರು ಯಾರೂ ಇರೋದೇ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ವಿಚಾರವನ್ನು ನಮಗೆ ಮಂಡಿಸಿದಂತಹ ತಸ್ಮಿಯರವರಿಗೆ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚೋಣ. ಅರ್ಥ ಆಗಿದೆಯಾ? ಬಿರುಗಾಳಿಯಲ್ಲಿ ಒಯ್ದಾಡುವ ದೋಣಿಯ ಎಚ್ಚರದಲ್ಲಿ ಮುನ್ನಡೆಸೋಣ. ಅರ್ಥ ಆಗಿದೆಯಾ? ಆಯ್ತು. ಏನಮ್ಮ ನಿನ್ನ ಹೆಸರೇನಮ್ಮ? ಸ್ನೇಹರವರಿಗೆ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಅದಕ್ಕಿಂತ ಮುಂಚೆ 2 ನುಡಿಗಳನ್ನ ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಮ್ಮ ಭಾಷೆ ಯಾವ ರೀತಿ ಒಂದು ಸಂಕಷ್ಟ ಪರಿಸ್ಥಿತಿನಲ್ಲಿದೆ ಅಂದರೆ, ನೀವು ಈರಮಗಳೂರು ಕಣ್ಣನ್ ಅಂತ ಕೇಳಿರ್ಬೇಕು ನೀವು. ಅವರು ಒಂದು ಕಡೆ ವಿಚಾರವಾದಿಗಳು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ ಕನ್ನಡದ ಬಗ್ಗೆ ಇದು ಹಾಸ್ಯ ಅಂತ ಆದರೂ ಅಂದ್ಕೊಳ್ಳಿ. ಈಗ ಈ ಬೀಡ ಎಲ್ಲ ತಿನ್ನುವಂಥದ್ದು ಗೊತ್ತಿದೆ ನಿಮಗೆ. ಪಾನ್ ಬೀಡ ಎಲ್ಲ ಸುಪಾರಿ ಎಲ್ಲ ತಿನ್ನುವಂಥದ್ದು. ಒಬ್ಬ ಹುಡುಗನಿಗೆ ಏನು ಮಾಡೋದಂತಂದರೆ ತಗೊಂಬರಪ್ಪ ಅಂತ ಕಳಿಸಿದ್ರೆ ಅವನು ಏನು ಮಾಡ್ತಾನೆ ಅಂದರೆ ತೊಗೊಂಬರ್ಬೇಕಾದ್ರೆ ಆ ಸೆಂಟ್ರಲ್ಲಿ ಅವ್ರೇನು ಮಡಚಿಬಿಟ್ಟು ಒಂದು ಲವಂಗನ ಅದಕ್ಕೆ ಸಿಕ್ಸಿ ಕೊಡ್ತಾರೆ. ಈ ಹುಡುಗನಿಗೆ ಲವಂಗ ಅನ್ನೋದು ಗೊತ್ತಿಲ್ಲ. ಅವನಿಗೆ ಅವ್ರು ಕೊಟ್ಟಿಲ್ಲ. ಅಪ್ಪನ ಹತ್ರ ಬಂದು ಹೇಳ್ತಾನೆ, ಅಪ್ಪ ಅವ್ರು ಸ್ಕ್ರೂ ಹಾಕೋದೇ ಮರೆತುಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಅಂದರೆ ನಾವೇನು ಮಾಡ್ತಾ ಇದೀವಿ ಅಂದರೆ ಪ್ರತಿ ಕ್ಷಣದಲ್ಲೂ ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ಪದಗಳನ್ನು, ಶಬ್ದಗಳನ್ನು ಬಳಸದೇನೆ ನಾವು ಅವನ್ನ ಏನು ಮಾಡ್ಕೊತಾ ಇದ್ದೀವಿ, ಕಳ್ಕೊತಾ ಇದ್ದೀವಿ. ಒಂದು ಭಾಷೆ ಯಾವಾಗ ಉಳಿಯುತ್ತೆ ಅಂದರೆ ಆ ಭಾಷೆನಲ್ಲಿರುವಂತಹ ಪದಗಳು ಉಳಿದಾಗ ಆ ಭಾಷೆ ಉಳಿಯುತ್ತೆ. ಆ ಪದಗಳು ಯಾವಾಗ ಉಳಿಯುತ್ತೆ? ಆ ಪದಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ಬಳಸಬೇಕು. ಈಗ ಇದೆಲ್ಲ ಚೇರು, ಪರ್ಸೆಂಟೇಜು, ಮಾರ್ಕ್ಸು ಇವ್ಯಾವು ನಮ್ಮ ಭಾಷೆನೇ ಅಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಆಧುನಿಕತೆ, ಈ ಜಾಗತೀಕರಣಕ್ಕೆ ಮಾರು ಹೋಗಿ ನಮ್ಮ ಶಬ್ದಗಳನ್ನೆಲ್ಲ ನಾವೇನು ಮಾಡ್ತಾ ಇದ್ದೀವಿ, ಮರೆತು ಬಿಟ್ಟು ಹೋಗ್ತಾ ಇದ್ದೀವಿ. ಯಾವಾಗ ಭಾಷೆ ಪದಗಳನ್ನು ನಾವು ಬಳಕೆ ಮಾಡೋದಿಲ್ವ, ಆ ಭಾಷೆ ಏನಾಗ್ತಾ ಹೋಗುತ್ತೆ ಅಷ್ಟೇ. ನಾವೇನು ಮಾಡಬೇಕು, ಪ್ರತಿನಿತ್ಯದ ಜೀವನದಲ್ಲಿ ನಮ್ಮ ಭಾಷೆ ಪದಗಳನ್ನು ಬಳಕೆ ಮಾಡಬೇಕು. ನಮ್ಮ ಭಾಷೆನ ಹೆಚ್ಚು ಉಪಯೋಗಿಸಿದಾಗ ಆ ಭಾಷೆ ಉಳಿಯುತ್ತೆ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಲ್ವಾ? ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಚಿಕ್ಕ ಮಗುವಿಂದ ಹಿಡಿದು ಮುದುಕರವರೆಗೂ ಆಸೆ ಅನ್ನೋದಿರುತ್ತೆ. ಏನಂತೇಳಿ ಆಸೆ. ಏನೋ ಒಂದು ವಸ್ತು ನೋಡ್ತೀನಿ, ಆ ವಸ್ತು ನನಗೆ ಬೇಕಾಗಿತ್ತು ಅನಿಸುತ್ತೆ. ಯಾವುದೋ ಒಂದು ತಿಂಡಿ ನೋಡ್ತೀರಾ, ಆ ತಿಂಡಿ ನನಗೆ ತಿನ್ನಬೇಕಾಗಿತ್ತು ಅಂತ. ಯಾವುದೋ ಮತ್ತೆ ಸ್ವೀಟ್ ನೋಡ್ತೀರಾ, ಇದು ತಿನ್ನಬೇಕಾಗಿತ್ತು ಅಂತ ಆಸೆ ತಾನೇ. ನಾವು ಕಾಲೇಜಲ್ಲಿ ಹೋದಾಗ ಒಂದು ಪದ್ಯ ಇತ್ತು, ಆಸೆ ಅಂತ. ಆ ಪದ್ಯಕಿಯ ಹಾಡಿಗೆ ತಲೆದೂಗುವಹು ನಾನಾಗುವ ಹಾಸೆ, ನಾನಾಗುವ ಹಾಸೆ. ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಹಾಸೆ, ನಾನಾಗುವ ಹಾಸೆ. ಹಬ್ಬಿದ ಕಾಮನ ಬೆಲ್ಲಿನ ಮೇಲಿನ ಮುಗಿಲಾಗುವ ಹಾಸೆ, ಮುಗಿಲಾಗುವ ಹಾಸೆ. ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಹಾಸೆ, ಮಿಂಚಾಗುವ ಹಾಸೆ. ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಹಾಸೆ,
ಜೇನಾಗುವ ಆಸೆ, ಕಡಲಿನ ನೀಲಿಯ ನೀರಲಿ ಬಳಕುವ ಮೀನಾಗುವ ಆಸೆ, ಮೀನಾಗುವ ಆಸೆ, ಸಿಡಿಲನು ಕಾಣುವ ಬಿರುಮಳೆ ಗಂಜದೆ, ಸಿಡಿಲನು ಕಾಣುವ ಬಿರುಮಳೆ ಗಂಜದೆ, ಮುನ್ನಡೆಯುವ ಆಸೆ, ಮುನ್ನಡೆಯುವ ಆಸೆ, ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವನಿಡುವ ಆಸೆ, ದೀಪವನಿಡುವ ಆಸೆ. ಇದು 1992 ಚಪ್ಪಳೆ ಕಡೆಗೆ 1993-94 ಸಾಲಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಇತ್ತು, 6ನೇ ಕ್ಲಾಸಲ್ಲಿ ಈ ಪದ್ಯ ಇತ್ತು. ಈ ಪದ್ಯದಲ್ಲಿ ನೋಡಿ ಚೆನ್ನಾಗಿದೆ ಆಸೆ, ಏನೆಲ್ಲ ಇದೆ ನೋಡಿ ಆಸೆ. ಹಾಗೆ ನಿಮ್ಮಲ್ಲಿ ಆಸೆ ಬರಬೇಕೀಗ. ನೀವೆಲ್ಲ ಬಂದಿದ್ದೀರ ಇಲ್ಲಿಗೆ ಏನಕ್ಕೆ? ಓದೋಕ್ಕೆ. ಚೆನ್ನಾಗಿ ಓದ್ರಿ, ಒಳ್ಳೆ ಪರ್ಸೆಂಟೇಜ್ ಮಾಡಬೇಕು. ಪರ್ಸೆಂಟೇಜ್ ಮಾಡಿಕೊಂಡು 198-99% ಸ್ಕೋರ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಆಗ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಖುಷಿ ಪಡ್ತಾರೆ ಅಲ್ವಾ ಮಕ್ಕಳೇ? ಈಗ ಬರೀ 60-70% ತಗೊಂಡೋದ್ರೆ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಆಯ್ತಾ? ಚೆನ್ನಾಗಿ ಓದ್ಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕಾರಣಾಂತರಗಳಿಂದ ಅವರು ಆರಂಭದಲ್ಲೇ ಬರಬೇಕಾಗಿತ್ತು, ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಆದರೂ ಸಹ ಈ ಕಾರ್ಯಕ್ರಮಕ್ಕೆ ಮೋಡ ಕವಿದಾಗ ಹೇಗೆ ವಾತಾವರಣ ಇತ್ತು ಆ ರೀತಿ ಇತ್ತು. ಈಗ ನಮ್ಮೆಲ್ಲರ ಹೆಮ್ಮೆ ಅಂತಲೇ ಹೇಳಬೇಕು. ಹೆಸರಾಂತ ಶಿಕ್ಷಣ ತಜ್ಞರು, ಸಾಹಿತಿಗಳು ಮತ್ತು ಕನ್ನಡದ ಉಳಿಸೋದಕ್ಕೆ ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ನಡೆಸಿರುವಂಥವರು, ಆಮೇಲೆ ಈ ಜಿಲ್ಲೆಯ ಹೆಮ್ಮೆ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಮತ್ತು ನಮ್ಮ ಪಿತೃ ಸಮಾನರಾದಂತಹ ಕೋಡಿ ರಂಗಪ್ಪ ಸರ್ ಬಂದಿದ್ದಾರೆ. ಡಾಕ್ಟರ್ ಕೋಡಿ ರಂಗಪ್ಪ ಸರ್ ಅವರು, ಅವರಿಗೆ ಈ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಅವರಿಗೆ ಕಾರ್ಯಕ್ರಮಕ್ಕೆ ಆಧಾರದಿಂದ ಈಗ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಗಣ್ಯ ವ್ಯಕ್ತಿಗಳಾದಂಥ ರೆಡ್ಡಪ್ಪ ಸರ್ ಅವರು, ಕಾರ್ಯದರ್ಶಿಗಳು, ಕರ್ನಾಟಕ ಸಾಹಿತ್ಯ ಪರಿಷತ್ ಚಿಕ್ಕಬಳ್ಳಾಪುರ, ಅವರೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾವು ಆದರದ ಸ್ವಾಗತವನ್ನು ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ. ಈಗ ಈ ಒಂದು ನಡುವಿನಲ್ಲಿ ನಾನು NV ಶ್ರೀನಿವಾಸ್ ಸರ್ ಅವ್ರನ್ನ ನಾನು ಕೇಳ್ಕೊಂಡೆ, ಏನಪ್ಪ ಅಂದರೆ ನಾನು ಒಂದೆರಡು ವಿಚಾರಗಳನ್ನ ಹಂಚ್ಕೋಬೇಕು ಸರ್ ಅಂದಾಗ, ಸರ್ ಹಂಚ್ಕೊಳ್ಳಿ ಅಂತ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಒಂದು ಎರಡೆರಡು ವಿಚಾರಗಳನ್ನ ಹಂಚ್ಕೊಳ್ತೀನಿ. ಏನು ಎರಡೆರಡು ವಿಚಾರಗಳಂದರೆ, ಇವತ್ತು ನಾವೆಲ್ಲ ಊಟ ಮಾಡ್ತೀವಿ. ಏನು ಊಟ ಮಾಡ್ತೀವಿ ಅಂದರೆ ಕೆಲವು ಧಾನ್ಯಗಳ ಪರಿಚಯ ನಮಗಿದೆ. ಯಾವುದು? ಅಕ್ಕಿ, ರಾಗಿ, ಗೋಧಿ. ಅಷ್ಟು ಬಿಟ್ಟರೆ ನಾವು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ವಿ. ಈ ಜಾಗತೀಕರಣದಲ್ಲಿ ಭಾಷೆ ವಿಚಾರಕ್ಕೆ ಬಂದಾಗೂ ಇದೇ ಆಗುತ್ತೆ. ನಾವು ಯಾವುದು ಅಂದರೆ ಇಂಗ್ಲೀಷು, ಹಿಂದಿ, ಇನ್ನೊಂದೆರಡು ನಮ್ಮ ಮಾತೃಭಾಷೆ ಬಿಟ್ಟರೆ ಬೇರೆ ಭಾಷೆಗಳನ್ನ ನಾವು ಯೂಸೇ ಮಾಡೋದಿಲ್ಲ. ಈ ಜಾಗತೀಕರಣ ಏನು ಮಾಡ್ತಾ ಇದೆ ಅಂದರೆ ಕೆಲವೇ ಭಾಷೆಗಳನ್ನು ರಾಜನಾಗಿ ಮರೆಸ್ತಾ ಇದೆ. ಆದರೆ ಹಿಂದಿನಿಂದ ಸಾವಿರಾರು ವರ್ಷಗಳಿಂದ ಬಂದಂಥ ಭಾಷೆಗಳು ಆ ಭಾಷೆಗಳ ತುಳಿತಕ್ಕೆ ಗೊತ್ತಿಲ್ಲದೇ ಒಳಗಾಗ್ಬಿಡ್ತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಮಾಡಬೇಕಾಗಿದೆ ಅಂದರೆ ಪ್ರತಿಯೊಂದು ಭಾಷೆಯನ್ನು ಉಳಿಸಬೇಕಾಗಿದೆ. ಆ ಥರ ಪರಿಸ್ಥಿತಿ ಬಂದಿದೆ. ಒಂದು ವಿಶ್ವಸಂಸ್ಥೆಯ ವರದಿ ಪ್ರಕಾರ ಪ್ರತಿ ವರ್ಷ ಒಂದು 5,000 ಭಾಷೆಗಳು ವಿನಾಶ ಆಗಿ ಅಂಚಿನಲ್ಲಿ ಆಗಿ ಹೋಗ್ಬಿಡ್ತಾ ಇದ್ದಾವೆ. ಇವತ್ತು 800-900 ಕೋಟಿ ಜನಸಂಖ್ಯೆ ಇದೆ ಪ್ರಪಂಚದಲ್ಲಿ. ಆದರೆ ಕೆಲವು ಭಾಷೆಗಳು ಹೆಂಗಾಗಿದ್ದಾವೆ ಅಂದರೆ ಒಬ್ಬರು ಇಲ್ಲ ಭಾಷೆಗಳನ್ನ ಮಾತಾಡೋರು. ಉದಾಹರಣೆ, ನಮ್ಮದೇ ದೇಶದಲ್ಲಿರುವಂಥ ಜರ್ವಾ ಭಾಷೆ ಇರ್ಬೋದು, ಸೆಂಟಿನಲಿ ಐಲ್ಯಾಂಡ್ನಲ್ಲಿರುವಂಥ ಭಾಷೆಗಳಿರ್ಬೋದು. ಇವೆಲ್ಲ ಭಾಷೆಗಳು ಏನಪ್ಪ ಅಂದರೆ ಆ ಜನಾಂಗ, ಆ ಭಾಷೆಗಳನ್ನ ಮಾತಾಡೋ ಜನಾಂಗ ಅಳಿದು ಹೋಗಿರೋದ್ರಿಂದ ಭಾಷೆಗಳು ವಿನಾಶ ಅಂಚಿನಲ್ಲಿದ್ದಾವೆ. ಭಾಷೆಗಳು ಯಾಕೆ ಮುಖ್ಯ ಅಂದರೆ ಒಂದು ವಿಚಾರ ನಿಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಭಾಷೆ ಅಂದರೆ ಆ ಭಾಷೆಯಲ್ಲಿ ಅದರದೇ ಆದಂಥ ಜಾನಪದವಾದಂಥ ಒಂದು ವೈದ್ಯ ಸಾಹಿತ್ಯ ಇರುತ್ತೆ, ವಿಜ್ಞಾನ ಇರುತ್ತೆ, ಸಂಸ್ಕೃತಿ ಇರುತ್ತೆ. ಅವೆಲ್ಲವೂ ಆಧುನಿಕ ಪ್ರಪಂಚಕ್ಕೆ ಇವತ್ತಿನ ಸವಾಲುಗಳನ್ನು ಎದುರಿಸೋದಕ್ಕೆ ನಮಗೆ ಖಂಡಿತವಾಗಿ ಸಹಕಾರಿಯಾಗುತ್ತೆ. ಉದಾಹರಣೆ ಏನಪ್ಪ ಅಂದರೆ ಸಿಂಧೂ ನದಿಯ ನಾಗರಿಕತೆಯ ಭಾಷೆಯನ್ನು, ಆ ಲಿಪಿಯನ್ನು ಡೆಸಿಫರ್ ಮಾಡಿದಾಗ ಗೊತ್ತಾಗುತ್ತೆ ಅವತ್ತಿನ ವಿಜ್ಞಾನ ಏನಿತ್ತು, ಅವತ್ತಿನ ಗಣಿತ ಏನಿತ್ತು,
ಅವತ್ತಿನ ಒಂದು ತಂತ್ರಜ್ಞಾನ ಏನಿತ್ತು ಅನ್ನೋದು ನಮಗೆ ತಿಳಿಯುತ್ತೆ. ಅದನ್ನು ಮಾಡ್ರನ್ ಸೈನ್ಸಲ್ಲಿ ನಾವು ಅಪ್ಲೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಭಾಷೆಗಳು ವಿನಾಶದಂಚಿನ ಹತ್ರ ಹೋಗುವಂಥದ್ದು ತುಂಬ ಆಘಾತಕಾರಿ ವಿಷಯ. ಆದ್ದರಿಂದ ಅವಕಾಶ ಮಾಡಿಕೊಟ್ಟಂಥ ಘನವೇದಿಕೆಗೆ ಅನಂತ ಧನ್ಯವಾದಗಳು. ಈಗ ಸರ್, ಮಕ್ಕಳೇ, ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಕನ್ನಡದ ವಿಚಾರವನ್ನು ಮಾತಾಡುವಾಗ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥ ವಿಚಾರಗಳನ್ನೇ ಹಂಚ್ಕೋತಾ ಇರ್ತಾರೆ. ಆದರೆ ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಯಿತು. ನಿಮ್ಮ ಲಕ್ಷ್ಮೀದೇವ ಸರ್ ಅವರು ಒಂದು ಪ್ರಬುದ್ಧ ರೀತಿಯಲ್ಲಿ ಭಾಷೆಯ ಆಳ ಅಗಲಗಳನ್ನು ತಿಳಿದುಕೊಂಡವರಂತೆ ಕನ್ನಡ ಭಾಷೆಯ ಬಗ್ಗೆ ಸಂಕ್ಷಿಪ್ತವಾಗಿ ಅಗಾಧವಾದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾವು ವೈಯಕ್ತಿಕವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಅನಂತ ಧನ್ಯವಾದಗಳು. ಗುರುವಾರ ನಾನು ಈ ಶಾಲೆಗೆ ಬಂದಾಗ ನಾನು ಮೊದಲನೇದಾಗ ಅವ್ರನ್ನೇ ಭೇಟಿಯಾದೆ. ಅವರೇ ನಾನು ಕೂತ್ಕೊಂಡಿದ್ದಾರೆ, ಅವರೇ ಬಂದು ನನ್ನನ್ನು ಪರಿಚಯ ಮಾಡಿಕೊಂಡು ಯಾರು ನೀವು ಏನು ಅಂತ ಕೇಳಿದ್ರು. ನನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಥರ ತಾಲೂಕು ಅಧ್ಯಕ್ಷ ಅಂದಾಗ ನಂದು ನಿಮ್ಮ ಒಂದು ಗುಂಪಿನಲ್ಲಿ ನನ್ನನ್ನು ಸೇರಿಸಿ ಸರ್ ಅಂತೇಳಿ ಅಲ್ಲೇ ಅವ್ರ ಗುಂಪಲ್ಲಿ ಹೆಸರನ್ನ ಸೇರಿಸ್ಕೊಂಡ್ರು. ಆ ಒಂದು ಕನ್ನಡ ಪ್ರೇಮಕ್ಕೆ ಧನ್ಯವಾದಗಳು ಸರ್. ಕನ್ನಡ ಭಾಷೆ ಅಲ್ಲ, ಅದು ನಮ್ಮ ನಾಡಿ ಮಿಡಿತ. ಅಲ್ಲಿಗೆ ಹೋಗಿ ಸೇರ್ಕೊಂಡು ಇನ್ನೆಲ್ಲಿಗೆ ಹೋಗಿ ಸೇರ್ಕೊಳ್ಳೋದು. ಹಂಗಾಗಿ ನಮಗೂ ಅದು ತುಂಬ ಸಂತೋಷದ ವಿಷಯ ಆಯಿತು. ಈಗ ಕಾರ್ಯಕ್ರಮದ ಒಂದು ಮುಖ್ಯವಾದ ಘಟ್ಟಕ್ಕೆ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ. ಸರ್, ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ಡಾಕ್ಟರ್ ಕೋಡಿ ರಂಗಪ್ಪ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಗಾಧವಾದ ಸಮುದ್ರ ಸದೃಶವಾದಂತಹ ಒಂದಷ್ಟು ವಿಚಾರಗಳನ್ನು ನಂತರ ನೆರವೇರಿಸ್ಕೊಡ್ಬೇಕು ಅಂತ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್. ದಯವಿಟ್ಟು ಸರ್ ಕ್ಷಮೆ ಇರಲಿ, ನಾನು ಲೇಟಾಗಿ ಬಂದೆ. ಆದರೂ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಸುಮಾರು ಕಡೆ ನನ್ನ ಆತ್ಮೀಯರು, ನಮ್ಮ ಸ್ಟೂಡೆಂಟ್ಸು ಪ್ರಿನ್ಸಿಪಾಲ್ಗಳಾಗಿರ್ತಾರೆ. ನಾನು ರಾತ್ರಿ 8 ಗಂಟೆಗೆ ಹೋಗೋದಿಲ್ಲ, ನಮ್ಗೆ ಬಿಡು ಇರಲ್ಲ. ಈ ಕಾಲೇಜಿನ ಪ್ರಾಂಶುಪಾಲರಂತಹ ಶ್ರೀಮತಿ ಪಲ್ಲವಿ ಮೇಡಮ್ ಅವರೇ, ನನ್ನ ಸ್ನೇಹಿತರು ಮತ್ತು ಒಬ್ಬ ಕ್ರಿಯಾಶೀಲ ತಂಡ, ಸಾಹಿತ್ಯ ಪರಿಷತ್ತಿನ ತಂಡ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ NV ಶ್ರೀನಿವಾಸ್ ಅವರೇ, ಈ ಚಿಂತಾಮಣಿ ತಾಲೂಕಿನ ಕಾರ್ಯದರ್ಶಿಗಳೇ, ಕೋಶಾಧ್ಯಕ್ಷರೇ, ನಗರ ಘಟಕದ ಅಧ್ಯಕ್ಷರೇ, ನನ್ನ ಜೊತೆ ಬಂದಿರುವಂಥ ನನ್ನ ಸ್ನೇಹಿತರು AM ರೆಡ್ಡಪ್ಪ ಅಂತ. ಭಾಳ ಖುಷಿ ಆಯಿತು ಈ ಕ್ಯಾಂಪಸ್ಸನ್ನು ನೋಡಿ. ಇಂಥದ್ದು 43 ಸ್ಕೂಲ್ಗಳಿದೆ ನಮ್ಮ ಜಿಲ್ಲೆಯಲ್ಲಿ. ಒಟ್ಟು ಒಂದು 10,000ಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ ಅಷ್ಟು ಶಾಲೆಗಳಲ್ಲಿ. ಒಬ್ಬರು ಫೇಲ್ ಆಗಲ್ಲ. ಲಾಸ್ಟ್ ಇಯರ್ SSLC ರಿಸಲ್ಟ್ ಬಂದಾಗ ಮಕ್ಕಳು ಸ್ವಲ್ಪ ಪ್ರಬುದ್ಧರಿರ್ತೀರ ನೀವು. ಯಾಕೆ ಈ ಶಾಲೆ ಭಾಳ ಮುಖ್ಯ ಅನಿಸುತ್ತೆ ಅಂದರೆ, ಎಷ್ಟು ಜನ APJ ಕಲಾಂ ಅವರ ಪುಸ್ತಕ ಓದಿದ್ದೀರಾ? ಕೈ ಎತ್ತಿ. APJ ಕಲಾಂ ಯಾವ ಬುಕ್ ಓದಿಯಮ್ಮ? ಏನಾದ್ರ ಹೆಸರು? ಓಕೆ, ನೀನದ್ಯಮ್ಮ? ನೋಡಿ, ಸುಮಾರು 200 ಜನಕ್ಕಿಂತ ಹೆಚ್ಚಿಗೆ ಮಕ್ಕಳಿದ್ದೀರಾ. ಈ ಹುಡುಗಿ ಒಂದೇ ಹೋಗಿದ್ದಾರೆ ಓದಿರೋದು. ಅವ್ರ ಜೀವನ ಚರಿತ್ರೆಗೆ ಒಂದು ಹೆಸರು ಇದೆ. ಏನು ಹೆಸರು ಅದು? ವೆರಿ ಗುಡ್. ಓದಿದ್ದೀರಾ? ಓದಿಲ್ಲ, ಕನಿಷ್ಠ ಕೇಳಿದ್ದೀರ ಹೆಸರು? ಓದಬೇಕು. ಇಲ್ಲಿದ್ರೆ ಈ ಶಾಲೆಗೆ ಋಣ ತೀರಿಸ್ದಂಗೆ ಆಗಲ್ಲ ನೀವು. ಅವ್ರ ಹೆಸರು ಶಾಲೆಯಲ್ಲಿ ಇಟ್ಟೋದು. ಓದೋದು ಇಟ್ಸ್ ಎ ಮ್ಯಾಟರ್ ಆಫ್ 1 ಡೇ ಪ್ರೋಗ್ರಾಮ್. 3 ಗಂಟೆಗೆ ಆ ಪುಸ್ತಕ ಓದ್ಬೋದು. 125 150 ಪುಟನ ಇದೆ. ವಿಂಗ್ಸ್ ಆಫ್ ಫೈರ್ ಅಂದರೆ ಅಗ್ನಿಯ ರೆಕ್ಕೆಗಳು ಅಂತ ಹೇಳಿ ಅಲ್ವಾ? ಬುಕ್ ಎಲ್ಲ ಓದಿದ್ರು ಮೊದಲು ಒಂದು ಪೇಜ್ ಅದರದ್ದು ಮೇಡಮ್ ತರಿಸ್ಕೊಡ್ತಾರೆ. ಒಂದು 10 ಪುಸ್ತಕ ತರಿಸ್ಲಿ ಲೈಬ್ರರಿಗೆ. ಅವರು ಕನ್ನಡದಲ್ಲಿ ಇದೆ, ಇಂಗ್ಲೀಷಲ್ಲಿದೆ. ಅವರ ಪುಸ್ತಕ ಬರೆಯುವಾಗ ಅದಕ್ಕೊಂದು ಮುನ್ನುಡಿ ಬರೆದಿದ್ದಾರೆ ಅವರೇನೆ, ಅವರ ಫ್ರೀ ಫೇಸ್. ಅದರಲ್ಲಿ ಏನು ಬರೀತಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನು ವಿಶ್ವಮಾನವನೇ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಯಾವುದೋ ಒಂದು ಶಕ್ತಿ ಇದ್ದೇ ಇರುತ್ತೆ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ದೊಡ್ಡ ಶಕ್ತಿ ಆಗುತ್ತೆ ಅಷ್ಟೇ. ಒಂದೇ ಒಂದು ಯಾವುದೋ ಗಿಡ ಹಾಕ್ತೀವಿ, ಎಷ್ಟು ಗಿಡ ಆಗ್ತಾವಲ್ವಾ? ಹೀಗಾಗಿ ಎವರಿ ಚೈಲ್ಡ್ ಈಸ್ ಪೊಟೆನ್ಷಿಯಲ್ ಯೂನಿಕ್ ಬೈ ದಿ ಡಿವೈನ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಒಳಗಡೆ ಒಂದು ದೇರ್ ಇಸ್ ಎ ಡಿವೈನ್ ಸ್ಪಾರ್ಕ್ ಇನ್ಹರೆಂಟ್ ಇನ್ ಎವರಿ ಚೈಲ್ಡ್. ಏನಂಗಂದ್ರೆ, ನಮಗೆ ಗೊತ್ತಿಲ್ಲದಂಗೆ ಒಳಗಡೆ ಎಲ್ಲೋ ಒಂದು ಕಡೆ ನಮಗೇನೋ ಒಂದು ಸ್ಫೂರ್ತಿ ಇರುತ್ತೆ, ಒಂದು ಬೆಳಕಿನ ಕಿರಣ ಇರುತ್ತೆ. ವಾಟ್ ಈಸ್ ಯುವರ್ ಜಾಬ್? ಎ ಚೈಲ್ಡ್ ವಿತ್ ಸೆಕೆಂಡ್ PUಗೆ ಹೋಗುವಂಥ ಮಕ್ಕಳು, ಆ ವಯಸ್ಸಿಗೆ ಹೋಗುವಂಥ ಮಕ್ಕಳು, ನಿಮ್ಮನ್ನು ನೀವು ಪರಿಶೀಲನೆ ಮಾಡಬೇಕು. ಮೊದಲು ಯು ಹ್ಯಾವ್ ಟು ಎವ್ಯಾಲ್ಯೂಯೇಟ್, ಅಸೆಸ್, ಎಕ್ಸಾಮಿನ್, ಇಂಟರಾಸ್ಪೆಕ್ಟ್ ಯುವರ್ ಓನ್ ಸೆಲ್ಫ್.
ಕಂಪೇರ್ ವಿತ್ ಸಂಬಡಿ, ನೋ ಪ್ರಾಬ್ಲಮ್. ಅದೇನಮ್ಮ, ನಿಮ್ಗೆ ಎಷ್ಟೋ ಜನಕ್ಕೆ ಒಳ್ಳೆ ಬುದ್ಧಿ ಇದೆ, ಯಾರೂ ಪಾಪಿಗಳಲ್ಲ. ಕೈ ಕಾಲು ಮುರಿದೋಗಿರ್ಬೋದು, ಯಾವುದೋ ಅಂಗಾಂಗ ಎಡವಟ್ಟಾಗಿರ್ಬೋದು. ಈವನ್ ದೆನ್ ಯು ಆರ್ ಎ ಸುಪ್ರೀಂ ಇಂಡಿವಿಜುವಲ್, ನೋಬಲ್ ಇಂಡಿವಿಜುವಲ್. ಇದನ್ನೇ ಕಲಾಂ ಹೇಳಿರೋದು. ಆ ಒಂದು ಡಿವೈನ್ ಸ್ಪಾರ್ಕ್ ಅನ್ನ ಹುಡುಕ್ಬೇಕು ನಾವು. ನಿಮ್ಮ ಮನಸ್ಸಲ್ಲಿ ಇರುತ್ತೆಲ್ಲ ಒಂದು ಕಡೆ, ಹುಡುಕಿ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ. ಅದಕ್ಕೆ ರೆಕ್ಕೆಗಳನ್ನು ಕಟ್ಟಿ ಮುಗಿಲೆತ್ತರಕ್ಕೆ ಆರ್ಬೇಕು ನಾವು. ಅದಕ್ಕೆ ವಿಂಗ್ಸ್ ಆಫ್ ದಿ ಫೈರ್ ಅಂತ ಹೇಳ್ತಾರೆ. ದೇರ್ ಈಸ್ ಇನ್ಹರೆಂಟ್ ಎ ಫೈರ್. ಫೈರ್ ಅಂದರೆ ಒಂದು ಪ್ರಭಾವಳಿ ಇದೆ ನಿಮಗೆ. ಅದಕ್ಕೆ ರೆಕ್ಕೆ ಕಟ್ಟೋದು ಅಂದರೆ ಅದನ್ನು ಬೆಳೆಸ್ಕೊಳ್ಳಿ ಅಂತ ಅಷ್ಟೇನೆ. ಅವ್ರು ಹೇಳ್ತಾರೆ, ನಾನು ಐ ಬಿಲಾಂಗ್ಸ್ ಟು ಎ ಪೂರ್ ಅಮಾಂಗ್ ದಿ ಪೂರೆಸ್ಟ್ ಇನ್ ದಿಸ್ ಗ್ರೇಟ್ ಕಂಟ್ರಿ. ರಾಮೇಶ್ವರಮಲ್ಲಿ ಅವ್ರ ಮನೆ ಮೊದಲು ಒಂದು ಚಿಕ್ಕ ಜನತ ಮನೆ ಥರ ಇತ್ತು. ಅವರಿಗೆ ಓದೋಕ್ಕೆ ದುಡ್ಡು ಇರಲಿಲ್ಲ. ಅವರಪ್ಪ ತುಂಬ ಒಳ್ಳೆಯವರು. 6-7ನೇ ಕ್ಲಾಸ್ಗೆ ಹೋಗೋಗ್ಲೇ ಅವ್ರಿಗಿಂತ ಚಿಕ್ಕ ಮಕ್ಕಳಿಗೆ ಪಾಠ ಮಾಡಕ್ಕೆ ಹೋಗ್ತಾನೆ. ಮ್ಯಾಥಮೆಟಿಕ್ಸ್ ಬೆಸ್ಟ್ ಟೀಚರ್. ಪೇಪರ್ ಹಾಕ್ತಾರೆ ಮನೆ ಮನೆಗೆ, ಅಪ್ಪ ಅಮ್ಮನ್ನು ಸಾಕ್ತಾರೆ. ಅದರಲ್ಲಿ ಬಂದಿರೋ ದುಡ್ಡನ್ನು ತಗೊಳ್ತಾರೆ. ಅವ್ರನ್ನೊಂದು ಕಡೆ ಇಂಥ ಚಿಕ್ಕ ಹುಡುಗಿ ಒಬ್ಳು ಕೇಳ್ತಾಳೆ, ಹೂ ಇನ್ಸ್ಪೈರ್ಡ್ ಯು? ಏನಂಗಂದ್ರೆ ಹೇಳ್ತಾರೆ, ಮೈ ಟೀಚರ್, ಗ್ರೇಟ್ ಟೀಚರ್ ಇನ್ 4th ಕ್ಲಾಸ್ ಇನ್ ರಾಮೇಶ್ವರಂ, ಶಿವಸುಬ್ರಹ್ಮಣ್ಯ. ನನ್ನ ಟೀಚರು ಶಿವಸುಬ್ರಹ್ಮಣ್ಯ ಅಂತ ಇದ್ರು, ಒಬ್ಬರು ಬ್ರಾಹ್ಮಣರು ಮೇಷ್ಟ್ರು. ಅವರು ಫಿಸಿಕ್ಸ್ ಮಾಡ್ತಾ ಇದ್ರು. ಮೋಷನ್ನು ಥಿಯರೀಸ್ ಆಫ್ ನ್ಯೂಟನ್ಸ್ ಥಿಯರೀಸ್ ಆಫ್ ಗ್ರಾವಿಟೇಷನ್ ಎಲ್ಲ ಹೇಳುವಾಗ ಹೌ ಎ ಬರ್ಡ್ ವಿಲ್ ಫ್ಲೈ ಅಂತ ಹೇಳಿದ್ರಂತ. ಅವರು ಒಂದು ಮಟ್ಟದವರೆಗೆ ಹೇಳ್ತಾರೆ, ಒಂದು ರೆಕ್ಕೆ ಕಟ್ಟಿಕೊಂಡು ಹೆಂಗೆ ಒಂದು ಪಕ್ಷಿ ಮೇಲಕ್ಕೆ ಹೋಗುತ್ತೆ ಅಂತೆ. ಅವ್ರಿಗೆ ಹೇಳೋಕ್ಕಾಗಲ್ಲ. ಆಮೇಲೆ ಏನು ಹೇಳ್ತಾರೆ, ಇಷ್ಟೇ ನಂಗೆ ಗೊತ್ತಿರೋದು, ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಆನ್ ಫ್ಲೈಯಿಂಗ್ ದಿ ಬರ್ಡ್, ರಾಮೇಶ್ವರದ ಸಮುದ್ರದ ಹತ್ರ ಹೋಗಿ ನೀವು ಅಲ್ಲಿ ಮೀನು ತಿನ್ನಲಿಕ್ಕೆ ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲ ಬರ್ತವೆ. ಯು ಜಸ್ಟ್ ಅಬ್ಸರ್ವ್ ದಿ ಬರ್ಡ್ಸ್ ವಿಚ್ ಆರ್ ಫ್ಲೈಯಿಂಗ್ ದೇರ್, ಯು ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಫೈರ್, ವಿಂಗ್ಸ್ ಆಫ್ ದಿ ಫೈರ್ ಅಂತ ಹೇಳಿ. ಎಷ್ಟು ದೊಡ್ಡ ಕೆಲಸ ಅದನ್ನು. ಹೀಗಾಗಿ ಆಮೇಲೆ ಅವರು ಸಾಯಿಗೆ ಬಂದಿದ್ದಾರೆ ಬೇರೆ ಬೇರೆ ಕಡೆ. ಯಾವ ಮಟ್ಟಿಗೆ ಬೆಳೀತಾರೆ ಅಂದರೆ ದೇಶದ ನಂಬರ್ 1 ಆಗ್ತಾರಲ್ವಾ. ಈ ಲಾಸ್ಟ್ ಪರ್ಸನ್ ಬಿಕೇಮ್ ದಿ ಫಸ್ಟ್ ಸುಪ್ರೀಂ ಪರ್ಸನ್ ವಿತ್ ಇನ್ ದಿ ಸ್ಪ್ಯಾನ್ ಆಫ್ 50 years. ಅವತ್ತು ಏನು ಹೇಳ್ತಾರೆ, ರಾಷ್ಟ್ರಪತಿ ಭವನಕ್ಕೆ ಸೇರಿದ ತಕ್ಷಣ ಒಂದು ಕಾಲ್ ಮಾಡ್ತಾರಂತ ಅವರು. ಏನು ಕಾಲ್ ಮಾಡ್ತಾರೆ ಅಂದರೆ, ಈ ದೇಶದಲ್ಲಿ ಕೆಲವರು ಪೋಸ್ಟ್ ಮಾಸ್ಟರ್ಗಳಿದ್ದಲ್ಲ, ಪೋಸ್ಟ್ ಅಂಚೆ ಚೀಟಿ ಕೊಡೋವಂಥವ್ರು, ಅಂಚೆ ಪೇದೆಗಳು, ಇವ್ರನ್ನೆಲ್ಲರನ್ನು ಕರೆದು ರಾಷ್ಟ್ರಪತಿ ಭವನದಲ್ಲಿ ಕೂಡಿಸಿ ಒಳಗೆ ಹಾಕ್ಸ್ಬಿಟ್ಟು ಅವ್ರಿಗೆಲ್ಲ ಖುಷಿಯಾಗಿ ಹೇಳಿ ಗಿಫ್ಟ್ ಕೊಟ್ಟು ಕಳಿಸ್ತಾರೆ. ಯಾಕೆ ಅಂದರೆ ಈ ದೇಶದ ಟಾಟಾ ಬಿರ್ಲಾ ಅಂತವನು ಹೆಂಗೆ ಬೇಕಾದ್ರೂ ಬೆಳಿತಾನೆ, ಇವನನ್ನು ನಾನು ಹ್ಯಾವ್ ಟು ಸರ್ಚ್ ದಿ ಲೋಯರ್ ಅಮಾಂಗ್ ದಿ ಲೋಯೆಸ್ಟ್ ಅಂತೇಳಿ. ಗೊತ್ತಿದೆ ನಿಮಗೆ, APJ ಕಲಾಂ ಗ್ರೇಟ್ ಪರ್ಸನ್ ಅಲ್ವಾ. ಅಂಥ ವ್ಯಕ್ತಿಗೆ ಇಡೀ ಪ್ರಪಂಚ ಗೌರವ ಸಲ್ಲಿಸಿದೆ. ಜಾತಿ ಧರ್ಮ ಏನಿರೋದಿಲ್ಲ ಅಲ್ಲಿ ಅಲ್ವಾ. ಏನೇನೆಲ್ಲ ಹೇಳಿದ್ದಾರೆ ಅಂದರೆ, ಒಂದು ಹುಡುಗಿ ಕೇಳ್ತಾಳೆ, ಒಬ್ಬನು ಹೇಳ್ತಾನೆ, ನೋ ಇಂಗ್ಲೀಷ್, ಪ್ರಾಪರ್ ಇಂಗ್ಲೀಷ್. ನೀವೆಲ್ಲ ನೋಡಿರ್ತೀರ ಮೊಬೈಲ್ಗಳಲ್ಲಿ. ಐ ವಾಂಟ್ ವಾಟ್ ಈಸ್ ದಿ ಸಕ್ಸಸ್, ಹೌ ಡಿಡ್ ಯು ಬಿಕೇಮ್ ಗ್ರೇಟ್ ಪರ್ಸನ್ ಅಂತ ಹೇಳ್ತಾರೆ. ಒಂದು ಹುಡುಗಿ ಹೇಳ್ತಾಳೆ, ಹೌ ಡಿಡ್ ಯು ಬಿಕೇಮ್ ಗ್ರೇಟ್ ಪರ್ಸನ್. ಆತ ಏನು ಹೇಳ್ತಾನೆ, ನಗ್ತಾ ಹೇಳ್ತಾನೆ, ಎಸ್ ಗ್ರೇಟ್ ಪರ್ಸನ್, ಐ ಆಮ್ ಗ್ರೇಟ್ ಪರ್ಸನ್, ಎಸ್ ಐ ಆಮ್ ಗ್ರೇಟ್ ಪರ್ಸನ್ ಅಂತ ಹೇಳ್ತಾನೆ. ವಾಟ್ ಮೇಕ್ಸ್ ಮೀ ಟು ಬಿಕಮ್ ಎ ಗ್ರೇಟ್, ಈ ಎಕ್ಸ್ಪ್ಲೈನ್ ರೈಟ್ ಅಲ್ಲ. ಗಾಂಧಿ ಹೆಂಗಿದ್ರು, ಅಂಬೇಡ್ಕರ್ ಹೆಂಗಿದ್ರು, ಇನ್ನೊಬ್ರು ಹೆಂಗಿದ್ರು, APJ ಕಲಾಂ ಹೆಂಗಿದ್ರು, ಅಬ್ರಹಾಂ ಲಿಂಕನ್ ಹೆಂಗಿದ್ದ, H. ನರಸಿಂಹಯ್ಯನವರು ಹೆಂಗಿದ್ರು, ವಿಶ್ವೇಶ್ವರಯ್ಯ ಹೆಂಗಿದ್ರು, ದೇವರ್ ಆಲ್ ಕೇಮ್ ಅಪ್ ಫ್ರಮ್ ದಿ ಏನಂತೀವಿ, ಒಂದು ಧೂಳಿನಿಂದ ಮಣ್ಣಿನಿಂದ ಈಚೆ ಮೇಲಕ್ಕೆ ಎದ್ದು ಬಂದಂಥ ಜನ ಅವರೆಲ್ಲ. ರೈಟ್, ಇಟ್ ಈಸ್ ಪಾಸಿಬಲ್ ಟು ಎವರಿ ಒನ್. ನಾವು ವಿ ಆರ್ ಸ್ಪೀಕಿಂಗ್ 1 century ಬ್ಯಾಕ್. 100 ವರ್ಷ ಆಗಿದೆ ಇವರು ಹುಟ್ಟಿ ಬೆಳೆದು ಬಾಲ್ಯದಲ್ಲಿದ್ದಾಗ, ಹೌದಾ ಇಲ್ವಾ? 100 ವರ್ಷದ ಆದಮೇಲೆ ಈ ದೇಶದಲ್ಲಿ ಎಷ್ಟು ಬದಲಾವಣೆ ಆಗಿದ್ದಾವೆ. ಈ ಬದಲಾವಣೆಗೆ ಇಂಥ ವ್ಯಕ್ತಿಗಳೇ ಕಾರಣ. ಹೃದಯ ಸಂಸ್ಕಾರ ಬೇಕು ನನಗೆ ಅಂದರೆ ಫೀಲಿಂಗ್ ಆರ್ಟ್ಸ್ ಅಂದರೆ ಇನ್ನೊಬ್ಬರ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸುವಂತ. ಅಲ್ಲಿ ಯಾರೋ ಹೆಣ್ಣಿಗೆ ಬಟ್ಟೆ ಇಲ್ಲ, ಊಟ ಇಲ್ಲ ಅಂತಂದ್ರೆ ನಿನ್ನ ಕಣ್ಣಲ್ಲಿ ನೀರು ಬರಬೇಕು. ಆ ಹುಡುಗಿ ಕೆನ್ನೆ ಹೊಡೆದ್ರೆ ನನ್ನ ಕಣ್ಣಲ್ಲಿ ನೀರು ಬರಬೇಕು. ಯಾಕೆ ಬರ್ಬೇಕು ಸರ್? ಬರಕ್ ಸಾಧ್ಯನಾ? ಎಷ್ಟೋ ಜನ ಮಕ್ಕಳು ಇದು ಭೂಕಂಪ ಸುನಾಮಿ ಎಲ್ಲ ಆದಾಗ ಆ ಮಕ್ಕಳು ಕೂಡಿಟ್ಟು ತಂದು ಕೊಡ್ತಾರೆ. ಅದು ವಿದ್ಯಾರ್ಥಿ ದೇಶದಲ್ಲಿ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಇದು ಮನದಾಳದ ಮಾತು. ಇದು ತುಂಬ ಅದೃಷ್ಟವಂತರು. ಯಾಕೆಂದರೆ
ಬಹಳಷ್ಟು ಜನಕ್ಕೆ ಈ ಥರ ಒಂದು ಹಿತ ನುಡಿ ಸವಿ ನುಡಿ ಕೇಳೋ ಅದೃಷ್ಟನೇ ಇರೋದಿಲ್ಲ. ಮಹಾನ್ ವ್ಯಕ್ತಿಗಳ ಭಾಷಣ ಕೇಳೋದು ಯಾವ ರೀತಿ ಅಂದರೆ 10 ಪುಸ್ತಕಗಳನ್ನು ಒಮ್ಮೆಲೇ ಓದಿ ಅರ್ಥ ಮಾಡ್ಕೊಂಡಂಗೆ. ಅವ್ರ ಭಾಷಣದಲ್ಲಿ ಅಂಬೇಡ್ಕರ್ ಬಂದರು, ಮಹಾತ್ಮ ಗಾಂಧೀಜಿಯವ್ರು ಬಂದರು, ಅಬ್ರಹಾಂ ಲಿಂಕನ್ರವ್ರು ಬಂದರು, ಅವರೆಲ್ಲ ಸಮಸ್ಯೆಗಳು ಬಂದೋದು. ನಿಮಗೆ ಎಲ್ಲ ಸಮಸ್ಯೆಗಳು, ಯಾವ ಸಮಸ್ಯೆಗಳು ಇಲ್ಲ, ಇಷ್ಟೆಲ್ಲ ಅಭೂತಪೂರ್ವವಾದಂಥ ಸೌಲಭ್ಯ ಕೊಟ್ಟಿದೆ. ಅದನ್ನು ಉಪಯೋಗಿಸ್ಕೊಂಡು ನೀವು ವಿನ್ಸ್ ಆಫ್ ಫೈಲ್ ಬಂತು, ಇಷ್ಟೆಲ್ಲವನ್ನು ಒಂದೇ ಸರಿ ನೀವು ಕೇಳುವಂಥ ಸೌಭಾಗ್ಯ ನಿಮಗೆ ಸಿಕ್ಕಿದ್ದು ನಿಜವಾಗ್ಲೂ ಸಹ ನಿಮ್ಮ ಅದೃಷ್ಟ. ಇದು ಅದನ್ನು ಕೇಳೋದಂಥ ಸೌಭಾಗ್ಯ ಸಿಕ್ಕಿದ್ದು ನನ್ನ ಅದೃಷ್ಟ ಕೂಡ. ಹಾಗಾಗಿ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಬಹುಮಾನ ವಿತರಣೆ ಮೊದಲು ಈಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಂದರೆ ಜಿಲ್ಲೆ ಆಗ್ಬೋದು, ತಾಲೂಕು ಆಗ್ಬೋದು, ಯಾವುದೇ ಒಂದು ಮನೆಗೊಂದು ಕವಿಗೋಷ್ಠಿ, ಶಾಲೆಯಲ್ಲಿ ಕಾರ್ಯಕ್ರಮ ಮತ್ತು ಹುಣ್ಣಿಮೆ ಕಾರ್ಯಕ್ರಮಗಳು, ಹೀಗೆ ಸಾಧಕರ ಸ್ಮರಣೆ ಕಾರ್ಯಕ್ರಮಗಳು ಮಾಡುವಾಗ ಒಂದು ಮನೆಯಲ್ಲಿ ಕವಿಗೋಷ್ಠಿ ಮಾಡಿದೆ ಆ ಮನೆ ಯಜಮಾನರಿಗೆ ಒಂದು ಸಣ್ಣ ಗೌರವ ಸಲ್ಲಿಸೋದು, ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಶಾಲೆಯ ಮುಖ್ಯಸ್ಥರಿಗೆ ಗೌರವ ಸಲ್ಲಿಸೋದು ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವತ್ತು ನಮಗೆ ಈ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ಈ ಶಾಲೆಯ ಪ್ರಾಂಶುಪಾಲರಾದ ಅರುಣಪಲ್ಲವಿ ಮೇಡಮ್ ಅವರು ನಮ್ಮ ಒಂದು ಸಣ್ಣ ಗೌರವ ಸ್ವೀಕರಿಸಬೇಕು. ಮುಂದಿನ ಹಂತ ಪ್ರಬಂಧ ಸ್ಪರ್ಧೆಯ ವಿಜೇತರನ್ನು ನಾವಿವಾಗ ಘೋಷಣೆ ಮಾಡ್ತೀವಿ. ಎಲ್ಲರೂ ವಿಜೇತರೇ, ಆದರೆ ಅಲ್ಲಿ ಒಂದು ಸ್ವಲ್ಪ ಗೌಪ್ಯತೆ ಇದೆ, ಅದು ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮುಖಾಂತರ ನೆರವೇರಿಸಿದಂಥ ವೈಷ್ಣವಿ ಮತ್ತು ಮಲ್ಲೇಶ್ವರಿರವರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಈ ವೇದಿಕೆ ಪರವಾಗಿ ಈಗ ಪ್ರಶಸ್ತಿ ವಿಜೇತರಾದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ದಯವಿಟ್ಟು ವೇದಿಕೆ ಅದೊಂದಿಗೆ ಗರ್ಭಗಳೊಂದಿಗೆ ಮಕ್ಕಳಿಗೆ ನಿಮ್ಮ ಪ್ರಮಾಣ ಪತ್ರವನ್ನು ನಾವು ತದನಂತರ ನಿಮಗೆ ವಿತರಿಸಲಿದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ, APJ ಅಬ್ದುಲ್ ಕಲಾಂ ವಸತಿ ಶಾಲೆಗೆ, ಒರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಒರಿಸು ಕನ್ನಡ ಡಿಂಡಿಮವ, ಒರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಒರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು,
ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ಹೇಳಿ, ಬಾರಿಸು ಕನ್ನಡ, ಬಾರಿಸು ಕನ್ನಡ, ಬಾರಿಸು ಕನ್ನಡ, ಬಾರಿಸು ಕನ್ನಡ, ಡಿಂಡಿಮವ ಓ ಕರ್ನಾಟಕ, ಓ ಕರ್ನಾಟಕ, ಹೃದಯ ಶಿವ, ಹೃದಯ ಶಿವ, ಹೃದಯ ಶಿವ, ಹೃದಯ ಶಿವ, ಹೃದಯ ಶಿವ. ಶೈಪಿಷಿಯೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಶೈಪಿಷಿಯೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ, ಸರ್ವೋದಯವಾಗಲಿ ಸರ್ವದಲ್ಲಿ. ಬಾರಿಸು ಕನ್ನಡ, ಬಾರಿಸು ಕನ್ನಡ, ಬಾರಿಸು ಕನ್ನಡ, ಬಾರಿಸು ಕನ್ನಡ, ಡಿಂಡಿಮವ ಓ ಕರ್ನಾಟಕ, ಓ ಕರ್ನಾಟಕ, ಹೃದಯ ಶಿವ, ಹೃದಯ ಶಿವ, ಹೃದಯ ಶಿವ, ಹೃದಯ ಶಿವ, ಹೃದಯ ಶಿವ. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕರಿಸಿದಂಥ ಹಾಗೆ ಪ್ರಶಸ್ತಿ ವಿತರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಮಹಾನ್ ಗಣ್ಯ ವ್ಯಕ್ತಿಗಳಿಗೆ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಕಾರ್ಯಕ್ರಮದ ಮುಂದಿನ ಹಂತ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಘನದೇವತ ಪ್ರಾಂಶುಪಾಲರಾದಂತಹ ಶ್ರೀಮತಿ ಎ ಅರುಣಾ ಪಲ್ಲವಿ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷರ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ನಮ್ಮ ಕನ್ನಡ ಭಾಷೆ ಸುಮಾರು 2-2.5 ಸಾವಿರ ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ಭಾಷೆ, ಇದನ್ನು ಉಳಿಸಿ ಬೆಳೆಸುವ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂತಹ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್. ಈ ಪರಿಷತ್ತಿನ ಮೂಲಕ ನಮ್ಮ ಶಾಲೆಯ ಮಕ್ಕಳಿಗೆ ಇದೊಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸರ್ ಕೋಡಿ ರಂಗಪ್ಪ ಸರ್ ಇರ್ಬೋದು ಅಧ್ಯಕ್ಷರಾಗಿದ್ದು, ಮತ್ತು ನಮ್ಮ ಚಿಂತಾಮಣಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಸರು ಮತ್ತು ಅವರ ಎಲ್ಲರಿಗೂ ಸಹ ನನ್ನ ಕಡೆಯಿಂದ ನಾನು ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏಕೆಂದರೆ ಮಕ್ಕಳಿಗೆ ಒಂದು ಅವಕಾಶ ಸಿಕ್ಕಾಗ ಏನು ಮಾಡಬೇಕು, ಭಾಗವಹಿಸುವ ಒಂದು ಮನಸ್ಸನ್ನು ಮಾಡ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥ ಮಕ್ಕಳಲ್ಲಿ ಎಲ್ಲರಲ್ಲೂ ಇರಬೇಕು. ಇನ್ನು ಹೆಚ್ಚು ಮುಂದಿನ ದಿನಗಳಲ್ಲಿ ಸರ್ ಹೇಳ್ತಾ ಇದ್ರು, ನವೆಂಬರ್ ತಿಂಗಳಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ ವಸತಿ ಶಾಲೆಯಲ್ಲಿ ಅಂತ. ಅದೆಲ್ಲ ಕೇಳಿದಾಗ ತುಂಬಾ ಸಂತೋಷ ಅಂತ ಅನ್ನಿಸ್ತು. ಯಾಕೆಂತಂದರೆ ಈಗ ವಿದ್ಯೆ ಯಾರೂ ಕದಿಯಲಾಗದೆ ಇರ್ತಕ್ಕಂಥ ಒಂದು ಆಸ್ತಿ. ನಮ್ಮ ವಿದ್ಯೆ ಯಾರು ಏನು ಬೇಕಾದರೂ ಕಳ್ತನ ಆಗ್ಬೋದು, ಆದರೆ ವಿದ್ಯೆಯನ್ನು ಯಾರೂ ಕದಿಯೋದಕ್ಕೆ ಆಗೋದಿಲ್ಲ. ಜೊತೆಗೆ ನಿಮಗೆ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂತಂದರೆ, ನಿಮ್ಮ ಒಂದು ಪರೀಕ್ಷಾ ದೃಷ್ಟಿ ಇಟ್ಕೊಂಡೇ ಸರ್ ಏನು ಮಾಡಿದ್ರು, ಒಂದು ಒಳ್ಳೆ ಟಾಪಿಕನ್ನು, ಗ್ರಂಥಾಲಯಗಳ ಮಹತ್ವ ಅನ್ನೋದನ್ನು ಕೊಟ್ಟರು. ಏಕೆಂದರೆ ನಿಮ್ಮಲ್ಲಿ ಒಂದು ಓದುವ ಪ್ರೇರಣೆಯನ್ನು ಮೂಡಿಸುವ ಉದ್ದೇಶದಿಂದ ಈ ಅಂಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೂ ಎಲ್ಲರಿಗೂ ಈಗ ಪುಸ್ತಕ ಮತ್ತು ಕೆಲವೊಂದು ಮಕ್ಕಳಿಗೆ ಉತ್ತಮವಾಗಿ ಬರೆದಂತಹ ವಿದ್ಯಾರ್ಥಿನಿಯರಿಗೆ ಕೊಟ್ಟಂತಹ ಒಂದು ಬಾಕ್ಸುಗಳನ್ನು ಕೊಟ್ಟರು. ಮತ್ತು ಪುಸ್ತಕಗಳು ತುಂಬ ಚೆನ್ನಾಗಿದೆ. ಎಲ್ಲ ಪುಸ್ತಕಗಳು ಅಷ್ಟು ಒಂದಕ್ಕಿಂತ ಒಂದು ಪುಸ್ತಕಗಳನ್ನು ಓದುವ ಒಂದು ಅಭ್ಯಾಸವನ್ನು ನಿಮ್ಮಲ್ಲಿ ಮೂಡಿಸೋದಕ್ಕೆ ಇದೊಂದು ತುಂಬ ಒಳ್ಳೆಯ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಈ ಸರ್ಟಿಫಿಕೇಟ್ ಇವೆಲ್ಲನೂ ಅಷ್ಟೇ ನಾವು ಎಲ್ಲಿ ಬೇಕಾದರೂ ತೋರಿಸ್ಕೊಂಡೆ ಅಂದರೆ ಇಟ್ಕೋಬೋದು, ಒಂದು ಹೆಮ್ಮೆಯಿಂದ ಹೇಳ್ಕೋಬೋದು, ನಾವು ಈ ಥರ ಭಾಗವಹಿಸಿದ್ವಿ, ಈ ಥರ ಪ್ರಶಸ್ತಿಯನ್ನು ಒಬ್ಬ ಗಣ್ಯ ವ್ಯಕ್ತಿಗಳ ಕಡೆಯಿಂದ ತಗೊಂಡ್ವಿ ಅನ್ನೋದು. ಜೊತೆಗೆ ಎಲ್ಲರೂ ಅಷ್ಟೇ ತುಂಬ ಒಂದು ಪ್ರೇರಣೆ ಕೊಡುವಂತಹ ಮಾತುಗಳು ಹೇಗೆ ಹೇಳಿದ್ರಲ್ವ, ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮಲ್ಲಿ ಒಂದು ಮೋಟಿವೇಶನನ್ನು ಮೂಡಿಸ್ತಕ್ಕಂಥ ಒಂದು ಈ ಕಾರ್ಯಕ್ರಮ, ಇದೊಂದು ನಮ್ಮ ಒಂದು ಪೂರ್ವಜನ ಸುಕೃತ ಅಂತ ಹೇಳ್ಬೋದು. ಇಷ್ಟೊಂದು ಗಣ್ಯ ವ್ಯಕ್ತಿಗಳೆಲ್ಲ ಇಲ್ಲಿ ಬಂದು ಅವರೇ ನಾವೇ ಬರ್ತೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಅನ್ನಿಸ್ತು. ಯಾಕೆಂತಂದರೆ ನಾವು ಹುಡ್ಕೊಂಡು ಹೋಗಿ ಇದು ಮಾಡೋದಕ್ಕೆ ಅವರು ಹುಡ್ಕೊ ಬಂದು ನಾವೇ ನಮ್ಮ ಮಕ್ಕಳಿಗೆ ಒಂದಷ್ಟು ಮೋಟಿವೇಶನ್ ಕ್ಲಾಸ್ ಮಾಡ್ತೀವಿ ಅಂತ
ಸರ್ ಕೋಡಿರಂಗಪ್ಪ ಸರ್ ಮೊನ್ನೆ ಕಾಲ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು. ಯಾಕೆಂತಂದರೆ ಈ ಥರದ ಒಂದು ಅವಕಾಶಗಳು, ಸಭೆಗಳು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು. ಇದರಿಂದ ಇವರಿಗೆಲ್ಲರಿಗೂ ಸಹ ನಾನೆಲ್ಲ ನಮ್ಮ ಸಿಬ್ಬಂದಿ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೀನಿ. ಇಷ್ಟಕ್ಕೆ ಅವಕಾಶ ಕೊಟ್ಟ ಸಭೆಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತು ಅಂತ್ಯ ಪ್ರತಿಯೊಂದನ್ನು ಸವಿವರವಾಗಿ ನಿಮ್ಮ ಮುಂದೆ ಹೇಳಿದಂತಹ, ಜೊತೆಗೆ ವಿದ್ಯಾರ್ಥಿ ದೇಶದಲ್ಲಿ ನೀವು ಈ ಥರ ಕಾರ್ಯಕ್ರಮಗಳನ್ನು, ಈ ಥರ ವಿಚಾರ ಸಂಕಿರಣಗಳನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳಿದಂಥ ನಮ್ಮ ಶಾಲೆಯ ಘನತೆಯುತ ಪ್ರಾಂಶುಪಾಲರಾದಂತಹ ಶ್ರೀಮತಿ ಅರುಣಾ ಪಲ್ಲವಿ ಮೇಡಮ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಟೇಲ್ ನಾರಾಯಣಸ್ವಾಮಿ ಅವರು ಆಗಮಿಸಿದರೆ ಅವರಿಗೆ ಅಭಿಮಾನ. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಜಂಟಿ ಸಂಘಟನಾ ಕಾರ್ಯದರ್ಶಿಗಳಾದ ಮುನ್ನಣ್ಣಪ್ಪ ಸರ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ನಾನು ಚಿತ್ರದುರ್ಗ ತಾಲೂಕಲ್ಲಿ ಅಧ್ಯಕ್ಷರಾಗಬೇಕಾದ್ರೆ ಅವರು ಕಾರಣನೇ, ನಮ್ಮ ಆತ್ಮೀಯ ಸ್ನೇಹಿತರು. ಅವರು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅಂತಿಮ ಅಂತ ವಂದನಾರ್ಪಣೆ ರಂಗನಾಥ SN ಸರ್ ಅವರು, ಖಜಾಂಚಿಗಳು, ಕರ್ನಾಟಕ ಸಾಹಿತ್ಯ ಪರಿಷತ್ ಚಿಂತಾಮಣಿರವರು ವಂದನಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಈ ಘನ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ. ಸರ್ ದಯವಿಟ್ಟು ಬನ್ನಿ. ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ, ಕ್ಷಿಪಣಿಯ ಜನಕ ಹಾಗೂ ಭಾರತದ ಹೆಮ್ಮೆಯ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಒಂದು ವಸತಿ ಶಾಲೆಯಲ್ಲಿ ಓದುತ್ತಿರುವಂತಹ ನೀವೆಲ್ಲರೂ ಬಹಳ ಅದೃಷ್ಟ ಮಾಡಿದ್ದೀರಿ ಅಂತ ಹೇಳ್ಬೋದು. ನೀವು ಮುಂದೆ ಗುರಿ ಇರಲಿ, ಹಿಂದೆ ಒಬ್ಬ ಗುರು ಇರಲಿ, ಅವರು ತೋರಿಸಿದ ಮಾರ್ಗದಲ್ಲಿ ಮುನ್ನಡೆದಾಗ ನಿಮ್ಮ ತಂದೆ ತಾಯಿಗಳಿಗೆ ನೀವು ಒಂದು ಸೇವೆ ಸಲ್ಲಿಸಿದಂಗೆ ಆಗ್ತದೆ. ಇಂತಹ ಒಂದು ವಸತಿ ಶಾಲೆಯಲ್ಲಿ ಓದ್ತಾರಂತ ನೀವೆಲ್ಲರೂ ಅದೃಷ್ಟವಂತರಂತ ಹೇಳ್ತಾ, ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಘಟಕದ ವತಿಯಿಂದ ಇಂದು ಈ ಒಂದು ವಸತಿ ಶಾಲೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದಂಥ ಹಾಗೂ ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಂಟಿ ಒಂದು ಇದರಿಂದ ನಡೆದಂಥ ಒಂದು 9 ಮತ್ತು 10ನೇ ತರಗತಿ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ನಡೆಯಲಾಗಿತ್ತು. ತಾವೆಲ್ಲರೂ ಅತ್ಯಂತ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಹಾಗೂ ದಾರ್ಶನಿಕರು, ಸಾಹಿತಿಗಳಾದಂತಹ ಡಾಕ್ಟರ್ ಕೋಡಿ ರಂಗಪ್ಪ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಟ್ಟು ಹಾಗೂ ಮಕ್ಕಳಿಗೆ ತುಂಬ ಹಿತವಚನಗಳನ್ನು ನೀಡಿರ್ತಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ರೆಡ್ಡಪ್ಪರವರು ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಚಿಕ್ಕಬಳ್ಳಾಪುರ, ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಾರೆ. ಅವರಿಗೂ ಸಹ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮುನಿನಾರಾಯಣಪ್ಪನವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಚಿಕ್ಕಬಳ್ಳಾಪುರ, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರ್ತಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಅದೇ ರೀತಿ ಪಟೇಲ್ ನಾರಾಯಣಸ್ವಾಮಿರವರು ಅಧ್ಯಕ್ಷರು ಶಿಡ್ಲಘಟ್ಟ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುತ್ತಾರೆ. ಅವರಿಗೂ ಸಹ ಈ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅರುಣಾ ಪಲ್ಲವಿ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿಕೊಟ್ಟು ಹಾಗೂ ಈ ಒಂದು ಅಧ್ಯಕ್ಷೀಯ ಭಾಷಣವನ್ನು ಸಹ ನಡೆಸಿಕೊಟ್ಟು ಕಾರ್ಯಕ್ರಮವನ್ನು ಯಶಸ್ಸಿಗೆ ಕಾರಣಕರ್ತರಾಗಿರ್ತಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು. ಶ್ರೀನಿವಾಸರವರು ಅಧ್ಯಕ್ಷರು, ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಇವರು ಸಹ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿ ಯಶಸ್ವಿಗೊಳಿಸುತ್ತಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತೀನಿ. ಅದೇ ರೀತಿ
ಆರ್ ಮಂಜುನಾಥರವರು ಗೌರವಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ. ಇವರು ಸಹ ಈ ಕಾರ್ಯಕ್ರಮದ ಆಸೀನರಾಗಿ ಮಕ್ಕಳಿಗೆ ನಾವು ಪ್ರವಚನ ಸಹ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತೀನಿ. ಹಾಗೂ ಕೆ ಸಿ ಲಕ್ಷ್ಮೀಪತಿರವರು ಉಪಾಧ್ಯಕ್ಷರು ಹಾಗೂ ನಗರ ಘಟಕದ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇವರು. ಅವರು ಸಹ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತೀನಿ. ಹಾಗೂ ನೇತ್ರಯ್ಯಪ್ಪನವರು ಉಪಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇವರು ಸಹ ಈ ಒಂದು ಕಾರ್ಯಕ್ರಮದ ಕಾರಣಕರ್ತರಾಗಿರ್ತಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ವಾಗತವನ್ನು ನಡೆಸಿಕೊಟ್ಟಂತಹ ಪ್ರಕಾಶ್ ಬಿ ಆಂಗ್ಲ ಭಾಷಾ ಶಿಕ್ಷಕರು, ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದಲೂ ಕೊನೆಯವರೆಗೂ ತುಂಬ ಉತ್ತಮವಾಗಿ ನಿರೂಪಣೆಯನ್ನು ನಡೆಸಿಕೊಟ್ಟಂತಹ ಲಕ್ಷ್ಮೀ ದೇವರ ಸಹವರು, ಅವರಿಗೂ ಸಹ ಈ ಒಂದು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಇದೇ ಒಂದು ವಸತಿ ಶಾಲೆಯ ಬೋಧಕ ಸಿಬ್ಬಂದಿ ಹಾಗೂ ಬೋಧಕೇತರ ಸಿಬ್ಬಂದಿಯವರು ಸಹ ಆಸೀನರಾಗಿ ಕೊನೆಯವರೆಗೂ ಆಸೀನರಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಾರೆ. ಅವರಿಗೂ ಸಹ ನಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮ ಇಷ್ಟು ಯಶಸ್ಸಿಗೆ ಕಾರಣಕರ್ತರಾದಂಥವರು ಪುಟಾಣಿ ಮಕ್ಕಳು ನೀವು ಸಹ ಕಾರಣಕರ್ತರಾಗಿರ್ತೀರಿ. ನೀವು ಸಹ ಮೊದಲಿಂದ ಇಲ್ಲಿವರೆಗೂ ತುಂಬ ನಿಶಬ್ದತೆಯಿಂದ ಕೂತು ಇಲ್ಲಿ ನಡೆದಂಥ ಕಾರ್ಯಕ್ರಮವನ್ನು ನೀವು ಆಲಿಸಿರ್ತೀರಿ. ನಿಮಗೂ ಸಹ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ.